So the Gauss law states that the total electric flux through a closed surface is equal to 1 by epsilon naught times the total charge enclosed by a surface. Therefore, phi is equal to 1 by epsilon naught times the qi, where summation I is equal to 1 to n ಅಂತ ಹೇಳಿದ್ವಿ. ಅಂದ್ರೆ total flux through any closed surface ಎಷ್ಟಿರುತ್ತೆ ಅಂದ್ರೆ 1 by epsilon naught times the total charge. So ನಾವು ಅದನ್ನ explanation ಹೇಳಿದ್ವಿ. But in this class we are going to discuss the proof of the Gauss law. ಅಂದ್ರೆ ಇಷ್ಟ ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನ ನಮಗೆ ಪ್ರೂಫ್ ಅಲ್ಲಿ ಕೊಡ್ತಾ ಇದ್ದಾರೆ. ಓಕೆ, ಪ್ರೂಫ್ ಇಸ್ ವೆರಿ ಸಿಂಪಲ್. ನಿಮಗೆ ಸಮಟೈಮ್ಸ್ ಕೇಳ್ತಾರೆ 3 ಮಾರ್ಕ್ಸ್ ಅಲ್ಲಿ ಸ್ಟೇಟ್ ಅಂಡ್ ಪ್ರೂವ್ ದ ಗಾಸ್ ಲಾ ಅಂತ ಕೇಳ್ಬೋದು. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ದ ಗಾಸ್ ಲಾ ಅಂತ ಕೇಳಿದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಲ್ಲ ಅದು. ಸೊ ದಿಸ್ ಇಸ್ ದ ಪ್ರೂಫ್. ಫಾರ್ ದಟ್ ವಿ ಹ್ಯಾವ್ ಒನ್ ಡಯಾಗ್ರಾಮ್. ಓಕೆ, this is the spherical shape, the charge q. Okay, this sphere can be cut into small pieces. This is the radius r. Okay, the electric field lies like this. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಡಯಾಗ್ರಾಮ್ ಬರ್ಕೊಂಡು. wait a minute. This is delta s, this is s. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಸ್ಪೆರಿಕಲ್ ಸ್ಪಿಯರ್ ಅನ್ನ ತಗೊಂಡಿದ್ದಾರೆ. ಸೊ ಇದ್ರೊಳಗಡೆ ಏನಿದೆ, ಒಂದು ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಅನ್ನು ಇಟ್ಟಿದ್ದಾರೆ. ಯಾವ ಚಾರ್ಜ್ ಇದೆ ಈಗ? ಪಾಸಿಟಿವ್ ಪಾಯಿಂಟ್ ಚಾರ್ಜ್ ವಿಚ್ ಈಸ್ ಐಸೋಲೇಟೆಡ್. ಐಸೋಲೇಟೆಡ್ ಅಂದ್ರೆ ಏನು? ಸರೌಂಡಿಂಗ್ ಇಂದ ಸೆಪರೇಟ್ ಇದೆ, ಒಳಗಡೆ ಇದೆ ಚಾರ್ಜ್. ಓಕೆ, ಚಾರ್ಜ್ ಕ್ಯೂ. ಓಕೆ, ಎಲ್ಲಿ ಇಟ್ಟಿದ್ದಾರೆ ಅದನ್ನ? ಅಟ್ ದ ಆರಿಜಿನಲ್ ಇಟ್ಟಿದ್ದಾರೆ, ಮಧ್ಯಕ್ಕೆ ಇಟ್ಟಿದ್ದಾರೆ. ಈಗ ಒಂದು ಸ್ಪಿಯರ್ ಅಂತ ತಗೊಂಡು ಅದ್ರ ಮಧ್ಯಕ್ಕೆ ಒಂದು ಐಸೋಲೇಟೆಡ್ ಪಾಸಿಟಿವ್ ಚಾರ್ಜ್ ಅನ್ನು ಇಟ್ಟಿದ್ದಾರೆ. ಓಕೆನಾ? ಸೊ ಇಮ್ಯಾಜಿನ್ ಸ್ಪಿಯರ್ ಆಫ್ ರೇಡಿಯಸ್. ಹಾಗಾದ್ರೆ ಇದ್ರದ್ದು ಸ್ಪಿಯರ್ ಇಂದು ರೇಡಿಯಸ್ ಎಷ್ಟಿದೆ? ಆರ್ ಅಂತ ತಗೊಂಡಿದ್ದಾರೆ. ವೇರ್ ಆರ್ ಇಸ್ ಎ ಸ್ಪಿಯರ್, ರೇಡಿಯಸ್ ಆಫ್ ದಿ ಸ್ಪಿಯರ್ ವಿತ್ ಸೆಂಟರ್ ಓ. ಸೆಂಟರ್ ಏನಿಲ್ಲ ಈಗ ಓ ಅಂತ ತಗೋತೀನಿ. ದ ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈ ಸೇಮ್ ಅಟ್ ಎವ್ರಿ ಪಾಯಿಂಟ್. ನೋಡಿ ಇಲ್ಲಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಇದರಲ್ಲಿ ಒಂದು ಪಾರ್ಟ್ ಅನ್ನ ತಗೊಂಡಿದ್ದೀನಿ. ನಾನು ನಿಮ್ಗೆ ಹೇಳಿದ್ದೀನಿ, ಯಾವುದೇ ಒಂದು ಫ್ರೂಟ್ ಅಂತ ಬಂತು ಅಂದ್ರೆ ಅದ್ರಲ್ಲಿ ಒಂದು ಪೀಸ್ ಅನ್ನ ಕಟ್ ಮಾಡ್ತೀನಿ ಅಲ್ವಾ. ಇದನ್ನ ವಾಟರ್ ಮೆಲನ್ ಅಂತ ಅನ್ಕೊಳ್ಳಿ, ಅದ್ರಲ್ಲಿ ಒಂದು ಪಾರ್ಟ್ ತಗೋತೀನಿ. ನಿಮಗೆ ಗೊತ್ತು ಯಾಕೆ ಮ್ಯಾಮ್ ಪಾರ್ಟ್ ತಗೋಬೇಕಂದ್ರೆ ಫಸ್ಟ್ ಇದಕ್ಕೆ ಅಪ್ಲೈ ಮಾಡಿ ನೋಡಿ, ಆಮೇಲೆ ಅದನ್ನ ಹೋಲ್ ಸ್ಪಿಯರ್ ಗೆ ಕಂಬೈನ್ ಮಾಡ್ತೀನಿ. ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಾನು. ಫಸ್ಟ್ ಸ್ಮಾಲ್ ಪೀಸ್ ಮೂಲಕ ಎಷ್ಟು ಫೀಲ್ಡ್ ಪಾಸ್ ಆಗುತ್ತೆ, ಫೀಲ್ಡ್ ಲೈನ್ ಪಾಸ್ ಆಗುತ್ತೆ ಅಂತ ತಗೊಂಡು ನಾವು ವಿ ಕ್ಯಾನ್ ಕ್ಯಾಲ್ಕುಲೇಟ್ ಫಾರ್ ದ ಹೋಲ್ ಸ್ಪಿಯರ್. ಇದೆಲ್ಲದಕ್ಕೂ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಈಗ ನಾನು ಏನ್ ಮಾಡ್ತಿದ್ದೆ, ಒಂದು ಫ್ರೂಟ್ ಅಲ್ಲಿ ಒಂದು ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ನೆನ್ಪಿಟ್ಕೊಳ್ಳಿ. ನಾನು ಹೇಳಿದ್ದೀನಿ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗ್ ಹೋಗುತ್ತೆ, ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಹಾಗಾದ್ರೆ ಪಾಸಿಟಿವ್ ಚಾರ್ಜ್ ಇದೆ ಅಂದ್ರೆ ಇಲ್ಲಿ ಫೀಲ್ಡ್ ಹೆಂಗ್ ಹೋಗ್ತಾ ಇರುತ್ತೆ ಅಂದ್ರೆ ರೇಡಿಯಲಿ ಔಟ್ವರ್ಡ್. ನಾನು ನಿಮಗೆ ಹೇಳಿದ್ದೀನಿ ಪಾಸಿಟಿವ್ ಚಾರ್ಜ್ ಇತ್ತು ಅಂದ್ರೆ ಫೀಲ್ಡ್ ಲೈನ್ಸ್ ಹೆಂಗ್ ಹೋಗಿರುತ್ತೆ, ರೇಡಿಯಲಿ ಔಟ್ವರ್ಡ್ ಈ ತರ ಹೋಗ್ತಾ ಇರುತ್ತೆ. ಓಕೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲೊಂದು ಸ್ಪಿಯರ್ ಅಂತ ಕನ್ಸಿಡರ್ ಮಾಡಿದ್ದಾರೆ, ಒಂದು ರೇಡಿಯಸ್ ಅನ್ನ ತಗೊಂಡಿದ್ದಾರೆ. ಓಕೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗ್ ಹೋಗ್ತಾ ಇದೆ? ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ರೇಡಿಯಲಿ ಔಟ್ವರ್ಡ್. ದ ಮ್ಯಾಗ್ನಿಟ್ಯೂಡ್ ಇಸ್ ಸೇಮ್ ಅಟ್ ಎವ್ರಿ ಪಾಯಿಂಟ್. ಅಂದ್ರೆ ಇಲ್ಲಿ ಚೆಕ್ ಮಾಡಿದ್ರು ಅದೇ ಫೀಲ್ಡ್ ಇರುತ್ತೆ, ಇಲ್ಲಿ ಚೆಕ್ ಮಾಡಿದ್ರು ಅಷ್ಟೇ ಫೀಲ್ಡ್ ಇರುತ್ತೆ, ಇಲ್ಲಿ ಚೆಕ್ ಒಟ್ಟು ಎಲ್ಲೇ ಚೆಕ್ ಮಾಡಿದ್ರು ಸ್ಪಿಯರ್ ಅಲ್ಲಿ ಸೇಮ್ ಫೀಲ್ಡ್ ಇರುತ್ತೆ. ಬಿಕಾಸ್ ದಿಸ್ ಇಸ್ ಯೂನಿಫಾರ್ಮ್, ಒಂದೇ ತರ ಇರೋದ್ರಿಂದ. ಓಕೆನಾ? ದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಸೇಮ್ ಅಟ್ ಎವ್ರಿ ಪಾಯಿಂಟ್ ಆನ್ ದ ಸರ್ಫೇಸ್. ಅಂದ್ರೆ ಯಾವುದೇ ಪಾಯಿಂಟ್ ಅಲ್ಲಿ ಚೆಕ್ ಮಾಡಿದ್ರು ಕೂಡ ಫೀಲ್ಡ್ ಒಂದೇ ತರ ಇರುತ್ತೆ. ಮತ್ತೆ ಅದ್ರ ಡೈರೆಕ್ಷನ್ ಹೆಂಗ್ ಹೋಗ್ತಾ ಇರುತ್ತೆ? ರೇಡಿಯಲಿ ಔಟ್ವರ್ಡ್, ಹಿಂಗ್ ಹೊರಗಡೆ ಹೋಗ್ತಾ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ಡೆಲ್ಟಾ ಎಸ್ ಅಂತ ಕೊಟ್ಟಿದ್ದಾರೆ. ಡೆಲ್ಟಾ ಎಸ್ ಅಂದ್ರೆ ಏನು? ಸ್ಮಾಲ್ ಏರಿಯಾ ಎಲಿಮೆಂಟ್. ಅಂದ್ರೆ ಒಂದು ಹಣ್ಣಲ್ಲಿ, ಫ್ರೂಟ್ ಅಲ್ಲಿ ಒಂದು ಸ್ಮಾಲ್ ಏರಿಯಾನ ತಗೊಂಡಿದ್ದಾರೆ. ಅದಕ್ಕೆ ನಾನು ಡೆಲ್ಟಾ ಎಸ್ ಅಂತ ತಗೊಂಡಿದ್ದೀನಿ. ಇದು ಕೂಡ ಇದೇ ಡೈರೆಕ್ಷನ್, ಎರಡು ಒಂದೇ ಡೈರೆಕ್ಷನ್. ಯಾಕಂದ್ರೆ ನಮಗೆ ನೋಡಿ ಏರಿಯಾನು ಹಿಂಗೆ ಹೋಗ್ತಾ ಇದೆ, ಹೊರಗಡೆನೆ ಹೋಗ್ತಾ ಇದೆ. ಈಗ ಏರಿಯಾ ಚಿಕ್ಕದಿದು, ಏರಿಯಾ ದೊಡ್ಡದಂದ್ರೆ ಹಿಂಗೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಹೆಂಗ್ ಹೋಗ್ತಿದೆ? ಸೇಮ್ ಡೈರೆಕ್ಷನ್ ಹೋಗ್ತಾ ಇದೆ. ಬೋತ್ ಆರ್ ಇನ್ ದ ಸೇಮ್ ಡೈರೆಕ್ಷನ್ ಹೋಗ್ತಾ ಇದೆ. ದೇರ್ಫೋರ್ ದ ಆಂಗಲ್ ಬಿಟ್ವೀನ್ ದಮ್ ಈಸ್ ಥೀಟಾ ಇಸ್ ಈಕ್ವಲ್ ಟು 0. ನಾನು ಹೇಳಿದ್ದೀನಿ ಯಾವುದೇ ಎರಡು ಲೈನ್ಸ್ ಒಂದೇ ಡೈರೆಕ್ಷನ್ ಹೋಗ್ತಾ ಇದ್ರೆ ಆಂಗಲ್ ಬಿಟ್ವೀನ್ ದಮ್ ಏನಾಗಿರುತ್ತೆ? 0. ಅಪೋಸಿಟ್ ಆಗಿ ಹೋಗ್ತಾ ಇದ್ರೆ ಅಲ್ಲಿ 180 ಡಿಗ್ರಿ ಅಂತ ತಗೋಬೇಕಿತ್ತು. ಓಕೆ, ನೆನ್ಪಿಟ್ಕೊಳ್ಳಿ. ಒಂದು ಸ್ಪಿಯರ್ ಅನ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ ಚಾರ್ಜ್ ಒಳಗಡೆ ಇದೆ, ಆ ಚಾರ್ಜ್ ಏನದು? ಐಸೋಲೇಟೆಡ್ ಪಾಸಿಟಿವ್ ಪಾಯಿಂಟ್ ಚಾರ್ಜ್. ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಅಂತ ತಗೊಂಡಿದ್ದಾರೆ. ಸೊ ಇಲ್ಲಿ ನಾನು ಏನ್ ಮಾಡಿದ್ದೀನಿ, ಆ ಸ್ಪಿಯರ್ ಅಲ್ಲಿ ಒಂದು ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡಿದ್ದೇನೆ. ಯಾಕಂದ್ರೆ ನಾನು ಇಲ್ಲಿ ಅಪ್ಲೈ ಮಾಡ್ತಿದ್ದೀನಿ ಒಂದು ಪಾರ್ಟ್ಗೆ.
ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಇಲ್ಲೆಲ್ಲೇ ಚೆಕ್ ಮಾಡಿದ್ರು ಕೂಡ ಫೀಲ್ಡ್ ಏನಾಗಿ ಅಂದ್ರೆ ಇಲ್ಲಿ ಎಲ್ಲೇ ಚೆಕ್ ಮಾಡಿದ್ರು ಹಣ್ಣಿಂದ ಏನಾಗಿರುತ್ತೆ ಅಲ್ಲಿ ಅದು ಹಣ್ಣಾಗೆ ಇರುತ್ತೆ. ಸೊ ಇಲ್ಲೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತಾ ಇರುತ್ತೆ, ಇಲ್ಲಿ ಚೆಕ್ ಮಾಡಿದ್ರು ಅಷ್ಟೇ ಬರ್ತಾ ಇರುತ್ತೆ, ಇಲ್ಲಿ ಚೆಕ್ ಮಾಡಿದ್ರು ಎಲ್ಲಿ, ಯಾಕಂದ್ರೆ ದಿಸ್ ಇಸ್ ಯೂನಿಫಾರ್ಮ್ ಆಗಿರೋದ್ರಿಂದ. ಬಟ್ ಆ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗ್ ಹೋಗ್ತಾ ಇದೆ, ರೇಡಿಯಲಿ ಔಟ್ವರ್ಡ್. ನಮಗೆ ಗೊತ್ತಿದೆ ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಇತ್ತು ಒಳಗಡೆ ಅಂದ್ರೆ ರೇಡಿಯಲಿ ಔಟ್ವರ್ಡ್, ಸಪೋಸ್ ನೆಗೆಟಿವ್ ಇದ್ದಿದ್ರೆ ರೇಡಿಯಲಿ ಇನ್ವರ್ಡ್ ಅಂತ ತಗೋಬಹುದಿತ್ತು. ಓಕೆ, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಇಲ್ಲಿ ನಾನು ಏರಿಯಾ ಸ್ಮಾಲ್ ಏರಿಯಾ ತಗೊಂಡಿದ್ದೇನೆ, ಅಂದ್ರೆ ನಾನು ಹೋಲ್ ಸ್ಪಿಯರ್ ತಗೊಂಡಿಲ್ಲ, ಅದರಲ್ಲಿ ಒಂದು ಪಾರ್ಟ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ಸೊ ಪಾರ್ಟ್ ಅನ್ನ ಕಟ್ ಮಾಡಿದ್ರೆ ನಾನು ಏನ್ ಹೇಳ್ತೀನಿ, ಸ್ಮಾಲ್ ಏರಿಯಾ ಎಲಿಮೆಂಟ್ ಇಸ್ ಕಾಲ್ಡ್ ಡೆಲ್ಟಾ ಎಸ್. ಇದು ಟೋಟಲ್ ಏರಿಯಾ. ಎಸ್ ಅಂದ್ರೇನು, ಟೋಟಲ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾ. ಡೆಲ್ಟಾ ಎಸ್ ಅಂದ್ರೇನು, ಅದರಲ್ಲಿ ಒಂದು ಪಾರ್ಟ್ ಸ್ಮಾಲ್ ಏರಿಯಾ ಅಂತ ತಗೋತಿದ್ದೀನಿ. ಸೊ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಈಗ ಏನ್ ಮಾಡ್ತಿದ್ದೀನಿ, ನಾನು ನಿನ್ನೆ ನಿಮಗೆ ಹೇಳಿದ್ದೆ, ಈಗ ನಿಮಗೊಂದು ಪೀಸ್ ಕೊಟ್ಟಿದ್ದಾರೆ, ಅದರಲ್ಲಿ ಫೀಲ್ಡ್ ಲೈನ್ಸ್ ಎಷ್ಟು ಪಾಸ್ ಆಗುತ್ತೆ ಅನ್ನೋದನ್ನ ತಗೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ಉಳಿದೋದಕ್ಕೆಲ್ಲ ಏನ್ ಮಾಡ್ಬೇಕು, ಆಡ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ನಮಗೆ ಗೊತ್ತಿದೆ, ಒಂದ್ ಹಣ್ಣನ್ನ ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ, ಈ ತರ ಹಿಂಗ್ ಕಟ್ ಮಾಡ್ತೀವಿ, ಪೀಸ್ ಕಟ್ ಮಾಡ್ತೀವಿ. ನಿನಗೊಂದು ಪೀಸು, ನಿಮ್ಮ ಬ್ರದರ್ಗೆ, ಇದೆಲ್ಲ. ಹಾಗಾದ್ರೆ ಟೋಟಲ್ ಪೀಸಸ್ ಎಷ್ಟಿದೆ ಅಂದ್ರೆ ಆಡ್ ಮಾಡ್ತೀವಿ. ಸೊ ನಾನ್ ಏನ್ ಮಾಡ್ತಿದ್ದೀನಿ ಈಗ, ಈ ಪಾರ್ಟ್ ಮೂಲಕ ಅಂದ್ರೆ ಇಷ್ಟು ಎಲಿಮೆಂಟ್ ಅಲ್ಲಿ ಎಷ್ಟು ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇದೆ. ಓಕೆ, ಫೀಲ್ಡ್ ಲೈನ್ಸ್ ಅಂತ ಸಿಕ್ತು ಅಂದ ತಕ್ಷಣ ನಮಗೆ ಫ್ಲಕ್ಸ್ ಅಂತ ಗೊತ್ತಾಗುತ್ತೆ. ದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ನಾರ್ಮಲಿ ಅಂತ ಹೇಳ್ತಾರೆ. ಹಾಗಾದ್ರೆ ದ ಫ್ಲಕ್ಸ್ ಥ್ರೂ ದ ಏರಿಯಾ ಅಂಡ್ ಎಲಿಮೆಂಟ್ ಏರಿಯಾ ಡೆಲ್ಟಾ ಎಸ್ ಈಸ್ ಗಿವನ್ ಬೈ ಡೆಲ್ಟಾ ಫೈ. ನಿಮಗೆ ಗೊತ್ತಿದೆ ಸ್ಮಾಲ್ ಫ್ಲಕ್ಸ್ ಅಂದ್ರೆ ಅಲ್ಲಿ ಏನ್ ಬರಬೇಕು, ಇ ಡಾಟ್ ಡೆಲ್ಟಾ ಎಸ್. ನೆನಪಿದೆನಾ, ಸ್ಮಾಲ್ ಫ್ಲಕ್ಸ್ ಇದು. ಇಲ್ಲಿ ಸ್ಮಾಲ್ ಅಂತ ಬರೆದ್ರೆ ಇಲ್ಲಿ ಸ್ಮಾಲ್ ಏರಿಯಾ, ಅಂದ್ರೆ ಸ್ಮಾಲ್ ಏರಿಯಾದ ಮೂಲಕ ಸ್ಮಾಲ್ ಫ್ಲಕ್ಸ್ ಹೋಗ್ತಾ ಇದೆ. ಟೋಟಲ್ ಏರಿಯಾ ಅಂತ ಬರೆದ್ರೆ ಫೈ ಇಸ್ ಈಕ್ವಲ್ ಟು ಇ ಡಾಟ್ ಎಸ್ ಅಂತ ಬರಿತಿದ್ವಿ. ಇಲ್ಲಿ ಡೆಲ್ಟಾ ಬರೆದ್ರೆ ಇಲ್ಲೂ ಡೆಲ್ಟಾ ಬರಿಬೇಕು. ನೀವು ಮತ್ತೆ ಮ್ಯಾಮ್ ಇಲ್ಲಿ ಡೆಲ್ಟಾ ಬರಿಬಹುದು ಅಂತ ಕೇಳಂಗಿಲ್ಲ, ಯಾಕಂದ್ರೆ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ತಗೊಂತಾ ಇರೋದು, ಇಲ್ಲಿ ಸ್ಮಾಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬರಲ್ಲ. ಓಕೆನಾ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಈಗ ಏನ್ ಮಾಡ್ತಿದ್ದೀನಿ ನಾನು, ಡಾಟ್ ಪ್ರಾಡಕ್ಟ್ ಇರೋದ್ರಿಂದ ಯಾವ್ದು ಬರುತ್ತೆ, ಸೈನ್ ಥೀಟಾ ಬರುತ್ತಾ ಕಾಸ್ ಥೀಟಾ ಬರುತ್ತಾ? ಡಾಟ್ ಪ್ರಾಡಕ್ಟ್ ಇದೆ, ಸೈನ್ ಬರ್ಬೇಕಾ ಕಾಸ್ ಬರ್ಬೇಕಾ? ಎನಿವನ್ ಬೇಗ ಆನ್ಸರ್ ಮಾಡಿ. ಡಾಟ್ ಇದೆ, ಅಲ್ಲಿ ಡಾಟ್ ಇದೆಪ್ಪ, ಸೈನ್ ಬರ್ಬೇಕಾ ಕಾಸ್ ಬರ್ಬೇಕಾ? ಇದೀರಾ ಯಾರಾದ್ರೂ ಗ್ರೂಪ್ ಅಲ್ಲಿ? ಎಸ್, ಸೋನಲ್ ಕರೆಕ್ಟ್, ಕಾಸ್ ಥೀಟಾ ಬರ್ಬೇಕು. ಗೊತ್ತಾಯ್ತಾ ನಿಮಗೆ? ಸ್ಪಿಯರ್ ಅನ್ನ ಕನ್ಸಿಡರ್ ಮಾಡಿ ಅದ್ರಲ್ಲೊಂದು ಪಾರ್ಟ್ ತಗೊಳ್ಳಿ, ಆ ಪಾರ್ಟ್ ಮೂಲಕ ಎಷ್ಟು, ಈಗ ನಿಮಗೆ ಬಂದಿರೋ ಪಾರ್ಟ್ ಅಲ್ಲಿ ಎಷ್ಟು ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಿದೆ, ಅದು ನಾರ್ಮಲ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಪಾಸ್ ಆಗ್ತಿದೆ. ಸೊ ಅವಾಗ ಅದನ್ನ ನಾನು ಏನ್ ಮಾಡ್ತೀನಿ, ಡೆಲ್ಟಾ ಫೈ ಅಂತ ತಗೋತೀನಿ. ಡೆಲ್ಟಾ ಫೈ ಅಂದ್ರೆ ಏನು, ಸ್ಮಾಲ್ ಫ್ಲಕ್ಸ್ ಅಂತ. ಓಕೆ, ಡೆಲ್ಟಾ ಫೈ ಅಂದ್ರೆ ಏನು, ಅಲ್ಲಿ ಸ್ಮಾಲ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಫ್ಲಕ್ಸ್ ಫಾರ್ಮುಲಾ ಡೆಲ್ಟಾ ಫೈ ಇಸ್ ಈಕ್ವಲ್ ಟು ಇ ಇಂಟು ಡೆಲ್ಟಾ ಎಸ್ ಅಂತ ತಗೋ, ಅಂದ್ರೆ ಸ್ಮಾಲ್ ಏರಿಯಾದಲ್ಲಿ ಸ್ಮಾಲ್ ಫ್ಲಕ್ಸ್. ಟೋಟಲ್ ಏರಿಯಾ ಎಸ್ ಅಂತ ತಗೊಂಡ್ರೆ ಇಲ್ಲಿ ಫೈ ಅಂತ ತಗೋಬಹುದಿತ್ತು. ಬಟ್ ನೆಕ್ಸ್ಟ್ ಸ್ಟೆಪ್ ಇಸ್ ನೋಡಿ, ಡೆಲ್ಟಾ ಫೈ ಇಸ್ ಈಕ್ವಲ್ ಟು ಇ ಡೆಲ್ಟಾ ಎಸ್ ಕಾಸ್ ಥೀಟಾ ಅಂತ ಬರೀತೀನಿ. ಬಿಕಾಸ್ ಡಾಟ್ ಪ್ರಾಡಕ್ಟ್ ಆಗಿರೋದ್ರಿಂದ ಕಾಸ್ ಥೀಟಾ ಅಂತ ಬರೀತೀನಿ. ಇಯರ್ ಥೀಟಾ ಇಸ್ ಈಕ್ವಲ್ ಟು ದ ಆಂಗಲ್ ಬಿಟ್ವೀನ್ ಇ ಅಂಡ್ ಡೆಲ್ಟಾ ಎಸ್ ಇಸ್ 0. ಬಿಕಾಸ್ ಏರಿಯಾನು ಹಿಂಗೆ ಹೋಗ್ತಾ ಇದೆ, ಸೇಮ್ ಡೈರೆಕ್ಷನ್ ಹೋಗ್ತಾ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಅಲ್ಲಿ ಏನಾಗ್ತಿದೆ, ಸೇಮ್ ಡೈರೆಕ್ಷನ್ ಹೋಗ್ತಾ ಇದೆ. ಬೋತ್ ಆರ್ ಇನ್ ಸೇಮ್ ಡೈರೆಕ್ಷನ್. ಆಂಗಲ್ ಬಿಟ್ವೀನ್ ದಮ್ ಇಸ್ 0. ಇಫ್ ದೇ ಆರ್ ಅಪೋಸಿಟ್ ಹೋಗ್ತಾ ಇದ್ರೆ ಆಂಗಲ್ ಬಿಟ್ವೀನ್ ದಮ್ ಏನಾಗಿರುತ್ತೆ, 180 ಡಿಗ್ರಿ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಥೀಟಾ ಅಂದ್ರೆ ಏನು, ಆಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಸ್ಮಾಲ್ ಏರಿಯಾ ಎಲಿಮೆಂಟ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಥೀಟಾ ಇಸ್ ಈಕ್ವಲ್ ಟು 0 ಆಯ್ತು ಅಂದ್ರೆ ಕಾಸ್ 0 ಇಸ್ 1 ಅಂತ ತಗೋತೀವಿ. ದೇರ್ ಫೋರ್ ಡೆಲ್ಟಾ ಫೈ ಇಸ್ ಈಕ್ವಲ್ ಟು ಇ ಇಂಟು ಡೆಲ್ಟಾ ಎಸ್. ನೋಡಿ, ಕಾಸ್ 0 ಇಸ್ 1 ಅಂತ ತಗೊಂಡ್ರೆ 1 ಇಂಟು ಎನಿಥಿಂಗ್ ಇಸ್ 1 ಅಂತ ತಗೋಬಹುದು. ದಿಸ್ ಇಸ್ ಈಕ್ವೇಶನ್ ನಂಬರ್ 1. ಡೆಲ್ಟಾ ಫೈ ಇಸ್ ಈಕ್ವಲ್ ಟು ಇ ಇಂಟು ಡೆಲ್ಟಾ ಎಸ್. ದಿಸ್ ಇಸ್ ಈಕ್ವೇಶನ್ ನಂಬರ್ 1. ಸೊ ಇದು ಅರ್ಥ ಆಯ್ತಾ? ಫಸ್ಟ್ ಸ್ಮಾಲ್ ಫ್ಲಕ್ಸ್ ತಗೋಬೇಕು. ಫ್ಲಕ್ಸ್ ಅಂದ್ರೆ ಏನು, ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಿದೆ, ಯಾವ್ದ್ರ ಮೂಲಕ, ಸ್ಮಾಲ್ ಏರಿಯಾದ ಮೂಲಕ ಪಾಸ್ ಆಗ್ತಾ ಇದೆ. ಓಕೆ, ಈಗ ಇದನ್ನ ಏನ್ ಮಾಡ್ಬೇಕು, ಟೋಟಲ್ ಹಾಕ್ಬೇಕು. ನಾನು ನಿಮಗೆ ಹೇಳಿದೆ, ನಿಮಗೆ ಎಷ್ಟು ಬಂದಿದೆ ಪೀಸ್, ನಿಮ್ಗೆ ಎಷ್ಟು ಫೀಲ್ಡ್ ಲೈನ್ಸ್ ಪಾಸ್ ಆಗಿದೆ, ನಿಮ್ಮ ಬ್ರದರ್ ಅವ್ರಿಗೆ ಬಂದಿರೋ ಪಾರ್ಟ್ ಅಲ್ಲಿ ಎಷ್ಟು ಫೀಲ್ಡ್ ಲೈನ್ಸ್ ಪಾಸ್ ಆಗಿದೆ, ನಿಮ್ಮ ಸಿಸ್ಟರಿಗೆ ಬಂದಿರೋ ಪಾರ್ಟ್ ಅಲ್ಲಿ ಎಷ್ಟು, ಈ ತರ ಎಲ್ಲಾನು ಆಡ್ ಮಾಡ್ತಾ ಹೋದಂಗೆಲ್ಲ ನನಗೆ ಟೋಟಲ್ ಫ್ಲಕ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ ಅಲ್ವಾ? ಅಂಡರ್ಸ್ಟ್ಯಾಂಡ್? ರಿಪ್ಲೈ ಮಾಡಿ, ಸ್ವಲ್ಪ ಕಾನ್ವರ್ಸೇಷನ್ ಇರ್ಲಿ. ಅರ್ಥ ಆಗ್ತಿದಲ್ಲ ನಿಮಗೆ? ಇದು ಇಂಪಾರ್ಟೆಂಟ್, 3 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಓಕೆನಾ? ಓನ್ಲಿ ಸೋನಲ್ಲ, ರಿಮೈನಿಂಗ್ ಬಾಯ್ಸ್ ಮಲಗಿದಾರಪ್ಪ? ಓಕೆ, ಗುಡ್. ಸೊ
ಸೊ ನೆಕ್ಸ್ಟ್ ಈಸಿನೇ. ಈಗ ಈಕ್ವೇಶನ್ 1 ಬಂತು ಅಂದ್ರೆ ಆಲ್ಮೋಸ್ಟ್ ನಾವು ಡೆರಿವೇಶನ್ ಬಂದಂಗೆ. ಏನಂದ್ರೆ ಈಗ ನಾನು ಸ್ಮಾಲ್ ಫ್ಲಕ್ಸ್ ಆಯ್ತು, ಬಟ್ ನನಗೇನ್ ಬೇಕು ಟೋಟಲ್ ಈ ಹಣ್ಣಿನ ಮೂಲಕ ಎಷ್ಟು ಫ್ಲಕ್ಸ್ ಪಾಸ್ ಆಗಿದೆ. ಟೋಟಲ್ ಅಂದ್ರೆ ಏನು 5 ಅಂತ, ಡೆಲ್ಟಾ 5 ಅಂದ್ರೆ ಸ್ಮಾಲ್ ಅಂತ. ಟೋಟಲ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಈ ಎಲ್ಲಾ ಸ್ಮಾಲ್ 5 ಅನ್ನ ಆಡ್ ಮಾಡ್ತಾ ಹೋಗ್ಬೇಕು. ಆಡ್ ಮಾಡೋದಂದ್ರೆ ಏನು, ಸಮೇಶನ್ ಡೆಲ್ಟಾ 5 ಅಂದ್ರೆ ನಿಮಗೆ ಬಂದಿರೋ ಪಾರ್ಟು, ನಿಮ್ಮ ಬ್ರದರಿಗೆ ಬಂದಿರೋ ಹಣ್ಣು, ಮತ್ತೆ ನಿಮ್ ಸಿಸ್ಟರ್ ಅವರಿಗೆ ಬಂದಿರೋ ಅಂತ ಪೀಸಸ್ ನ ಎಲ್ಲಾ ಪೀಸಸ್ ನ ಆಡ್ ಮಾಡಿದಾಗ ನನಗೆ ಟೋಟಲ್ ಎಷ್ಟಿದೆ ಹಣ್ಣಿಂದು ಇದು ಅಂತ ಗೊತ್ತಾಗುತ್ತೆ. ಸೊ ಅದನ್ನ ಟೋಟಲ್ ಅನ್ನೋ ಬದಲು ನಾವು ಸ್ಟ್ಯಾಂಡರ್ಡ್ ಆಗಿ ಏನಂತೀವಿ, ಸಮೇಶನ್ ಡೆಲ್ಟಾ 5 ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಸಮೇಶನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಡೆಲ್ಟಾ 5, ಇ ಇಂಟು ಡೆಲ್ಟಾ ಎಸ್ ಅಲ್ವಾ, ಇ ಇಂಟು ಡೆಲ್ಟಾ ಎಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸ್ಟೆಪ್ ವೆರಿ ಈಸಿ ನೋಡಿ. 5 ಇಸ್ ಈಕ್ವಲ್ ಟು, ಓಕೆ, ಈಗ ಏನ್ ಮಾಡ್ತೀನಿ ನಾನು, ಇ ನ ಹೊರಗಡೆ ತೆಗಿತೀನಿ, ಸಮೇಶನ್ ಡೆಲ್ಟಾ ಎಸ್ ಅಂತ ಬರೀತೀನಿ. ಓಕೆ, ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಏನು ಗೊತ್ತಿದೆ ನಮ್ಗೆ, 1/4πε0 q ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ. ಓಕೆ, ಆರ್ ಅಂದ್ರೆ ಇಲ್ಲಿ ರೇಡಿಯಸ್ ಅಂತ ತಗೊಳ್ತಿದೀವಿ, ಕ್ಯೂ ಅಂದ್ರೆ ಚಾರ್ಜ್ ಅಂತ ತಗೋದಿ. ನಮಗೆ ಗೊತ್ತಿದೆ ವಿ ನೋ ದಟ್ ದ ವ್ಯಾಲ್ಯೂ ಇ ಈಸ್ ಈಕ್ವಲ್ ಟು 1/4πε0 q ಬೈ ಆರ್ ಸ್ಕ್ವೇರ್ ಇಂಟು ಇಲ್ಲಿ ಸಮೇಶನ್ ಡೆಲ್ಟಾ ಎಸ್ ಅಂದ್ರೆ, ಡೆಲ್ಟಾ ಎಸ್ ಅಂದ್ರೆ ಏನು, ಏರಿಯಾ, ಸ್ಮಾಲ್ ಏರಿಯಾ ಅಂತ. ಈ ಸ್ಮಾಲ್ ಏರಿಯಾನ ಟೋಟಲ್ ಮಾಡಿದಾಗ ಏನಾಗುತ್ತೆ, ಟೋಟಲ್ ಏರಿಯಾ ಅಂತ ಹೇಳ್ತಾರೆ. ಹಾಗಾದ್ರೆ ಏರಿಯಾ ಆಫ್ ದಿ ಸ್ಪಿಯರ್, ಈಗ ನಾನು ಯಾವ ಶೇಪ್ ಅನ್ನ ತಗೊಂಡಿದ್ದೀನಿ, ಸ್ಪಿಯರ್ ಅಂತ ತಗೊಂಡಿದ್ದೀನಿ. ಸಿಲಿಂಡರ್ ತಗೊಂಡಿದ್ರೆ ಏರಿಯಾ ಆಫ್ ದಿ ಸಿಲಿಂಡರ್ ಅಂತ ನೋಡಿ. ಈಗ ಏನಾಗ್ತಿದೆ, ಇವು ಸ್ಮಾಲ್ ಏರಿಯಾ, ಡೆಲ್ಟಾ ಎಸ್ ಅಂದ್ರೆ ನಿಮಗೆ ಬಂದಿರೋ ಪಾರ್ಟ್. ಅದೇ ತರ ನಿಮ್ಮ ಸಿಸ್ಟರ್ ಬ್ರದರಿಗೆ ಬಂದಿರೋ ಪೀಸಸ್ ಎಲ್ಲಾನು ಆಡ್ ಮಾಡೋದು ನನಗೆ ಟೋಟಲ್ ಎಷ್ಟು ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಸಮೇಶನ್ ಆಫ್ ಡೆಲ್ಟಾ ಎಸ್ ಅಂದ್ರೇನು, ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು ಅಂತ. ವಾಟ್ ಇಸ್ ದ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್, ಏರಿಯಾ ಆಫ್ ಸ್ಪಿಯರ್ ನೀವೆಲ್ಲ ಹೈಸ್ಕೂಲ್ ಅಲ್ಲಿ ಓದಿದ್ದೀರಾ, ಏರಿಯಾ ಆಫ್ ಸ್ಪಿಯರ್, ವಾಲ್ಯೂಮ್ ಅದೆಲ್ಲ ಕಲ್ತಿದ್ದೀರಲ್ವಾ. ವಾಟ್ ಇಸ್ ದ ಏರಿಯಾ ಆಫ್ ಸ್ಪಿಯರ್, ಸ್ಪಿಯರ್ ಇನ್ ಏರಿಯಾ ಎಷ್ಟಿದೆ, ಎನಿವನ್, ಏರಿಯಾ ಆಫ್ ಸ್ಪಿಯರ್, ಏರಿಯಾ ಆಫ್ ಸಿಲಿಂಡರ್, ನೋ 4πr ಸ್ಕ್ವೇರ್. ಸ್ಪಿಯರ್ ಇಂದ ನೆನ್ಪಿಟ್ಕೊಳ್ಳಿ ಟೋಟಲ್ ಏರಿಯಾ. ಈಗ ಸಮೇಶನ್ ಡೆಲ್ಟಾ ಎಸ್ ಅಂದ್ರೇನು, ಟೋಟಲ್ ಏರಿಯಾ ಎಷ್ಟು ಅಂತ, ಎಷ್ಟು, 4πr ಸ್ಕ್ವೇರ್ ಅಂತ. 4πr ಸ್ಕ್ವೇರ್, ದಿಸ್ ಇಸ್ ದ ಏರಿಯಾ ಆಫ್ ದಟ್ ಸ್ಪೆರಿಕಲ್ ಶೇಪ್ ಅಂತ ಹೇಳ್ತೀವಿ. ಸೊ ಇಲ್ಲಿ 4π ಗೆಟ್ ಕ್ಯಾನ್ಸಲ್, ಆರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಟೋಟಲ್ ನನಗೆ ಏನು ಉಳಿತು, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಟೋಟಲ್ ಚಾರ್ಜ್. ಹಾಗಾದ್ರೆ ಪ್ರೂಫ್ ಬಂತ ನನಗೆ ಸ್ಟೇಟ್ಮೆಂಟ್. The total electric flux through any closed surface is equal to 1/ε0 times the total charge enclosed by the surface. Okay, ಇಲ್ಲಿ ನೆನ್ಪಿಟ್ಕೊಳ್ಳಿ, ಸಮೇಶನ್ ಅಂದ್ರೆ ಏನು, ಎಲ್ಲಾ ಡೆಲ್ಟಾ ಎಸ್ ನ ಆಡ್ ಮಾಡಿದಾಗ. ಈಗ ಇಲ್ಲಿ ಒಂದು ಡೆಲ್ಟಾ ಎಸ್ ಇದೆ, ಓಕೆ, ಒಂದು ಪಾರ್ಟ್ ಇದೆ, ಇಲ್ಲೊಂದು ಪಾರ್ಟ್ ಇದೆ, ಇಲ್ಲೊಂದು ಪಾರ್ಟ್ ಇದೆ, ಇಲ್ಲೊಂದು, ಟೋಟಲಿ ಎಲ್ಲಾ ಪಾರ್ಟ್ ನ ಆಡ್ ಮಾಡಿದಾಗ ನಿಮಗೆ ಏನಾಗುತ್ತೆ, ಆಡ್ ಮಾಡೋದಂದ್ರೆ ಏನು, ಸಮೇಶನ್ ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು ವಾಟ್, ಟೋಟಲ್ ಸರ್ಫೇಸ್ ಏರಿಯಾ ಎಸ್ ಅಂತ. ಹಾಗಾದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟಿದೆ, 4πr ಸ್ಕ್ವೇರ್ ಅಂತ. ಬಿಕಾಸ್ ದಿಸ್ ಇಸ್ ಅ ಸ್ಪಿಯರ್. ಸಿಲಿಂಡರ್ ಇದ್ರೆ ಮತ್ತೆ ಚೇಂಜ್ ಆಗುತ್ತೆ, ಮತ್ತೆ ಅದಕ್ಕೂ 4πr ಸ್ಕ್ವೇರ್ ಅಲ್ಲ. ಓಕೆನಾ, ಕರೆಕ್ಟ್. ಈಗ ಗೊತ್ತಾಯ್ತಾ ಪ್ರೂಫ್, ಅಂಡರ್ಸ್ಟ್ಯಾಂಡ್, ಎನಿ ಡೌಟ್? ಎಸ್, ಫಸ್ಟ್ ಸ್ಟಾರ್ಟಿಂಗು ಈಕ್ವೇಶನ್ ತಗೊಳ್ಳಿ, ಡಾಟ್ ಅನ್ನ ತಗೋಬೇಕು, ಕಾಸ್ ಥೀಟಾ ಅಂತ ಬರುತ್ತೆ. ಇಲ್ಲಿ ಆಂಗಲ್ ಬಿಟ್ವೀನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ ಇಸ್ ಸ್ಮಾಲ್ ಏರಿಯಾ ಇಸ್ ಈಕ್ವಲ್ ಟು 0 ಅಂತ. ಬಿಕಾಸ್ ಬೋತ್ ಆರ್ ಇನ್ ಸೇಮ್ ಡೈರೆಕ್ಷನ್. ಓಕೆ, ಎರಡು ಒಂದೇ ಡೈರೆಕ್ಷನ್ ಇದೆ. ಇದನ್ನ ಬರ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಥೀಟಾ ಇಸ್ ಈಕ್ವಲ್ ಟು 0, ಕಾಸ್ 0 ಇಸ್ 1. ಅವಾಗ ನನಗೆ ಸ್ಮಾಲ್ ಫ್ಲಕ್ಸ್ ಇಸ್ ಈಕ್ವಲ್ ಡೆಲ್ಟಾ 5 ಇಸ್ ಈಕ್ವಲ್ ಟು ಇ ಇಂಟು ಡೆಲ್ಟಾ ಎಸ್ ಅಂತ ಹೇಳ್ತೀನಿ. ದಿಸ್ ಇಸ್ ಈಕ್ವೇಶನ್ ನಂಬರ್ 1. ಓಕೆ, ಇದು ಸ್ಮಾಲ್ ಆಯ್ತು. ಬಟ್ ನನಗೇನ್ ಬೇಕೀಗ, ಟೋಟಲ್ ಫ್ಲಕ್ಸ್ ಬೇಕು. ಯಾಕಂದ್ರೆ ನಮಗೆ ಲಾದಲ್ಲೇ ಇದೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ. ಈ ಎಲ್ಲಾ ಸ್ಮಾಲ್ ಅನ್ನ ಆಡ್ ಮಾಡಿದಾಗ ನನಗೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಸಿಗುತ್ತೆ. ಅವಾಗ ನಾನು ಸಮೇಶನ್ ಈ ಡೆಲ್ಟಾ 5 ಅಂದ್ರೇನು, ಇ ಇಂಟು ಡೆಲ್ಟಾ ಎಸ್, ಇ ನ ಹೊರಗಡೆ ತೆಗಿರಿ, ಸಮೇಶನ್ ಡೆಲ್ಟಾ ಎಸ್ ಅನ್ನ ಒಳಗಡೆ ಇಟ್ಕೊಳ್ಳಿ. ಹಿಂಗಂದ್ರೆ ಏನರ್ಥ, ಟೋಟಲ್ ಏರಿಯಾನ ಆಡ್ ಮಾಡ್ಬೇಕು ಅಂತ ಅರ್ಥ. ಟೋಟಲ್ ಏರಿಯಾ ಎಷ್ಟಿದೆ, 4πr ಸ್ಕ್ವೇರ್. ಈ ವ್ಯಾಲ್ಯೂ ಏನು, 1/4πε0 q ಬೈ ಆರ್ ಸ್ಕ್ವೇರ್. ಇದು ಈಕ್ವೇಶನ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಹೇಳುವಾಗ ಹೇಳಿದ್ದೀನಿ ನಾನು. So 4π get cancel, r square get cancel, remaining is 1/ε0 times the total charge. ಹಾಗಾದ್ರೆ ನಮಗೆ ಪ್ರೂಫ್ ಸಿಗ್ತಾ, the total electric flux through any closed surface is equal to 1/ε0 times the total charge enclosed by the surface. ಓಕೆನಾ?
ಈಸಿ ಅಲ್ವಾ? ಎಸ್. ಓಕೆ, ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಆಫ್ ಗಾಸ್ ಲಾ ಅಂತ 2 ಡೆರಿವೇಶನ್ ಇದೆ. ಓಕೆ, ಅದರಲ್ಲಿ ಒಂದಾಗುತ್ತೆ ಅನ್ಸುತ್ತೆ, ಇವತ್ತು ಮಾಡೋಣ. ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ. ಹಾಗಾದ್ರೆ ಈ ಗಾಸ್ ಲಾನ ಯೂಸ್ ಮಾಡ್ಕೊಂಡು ಏನಕ್ಕೆ ನಾವು ಯೂಸ್ ಮಾಡಬೇಕು ಅಂದ್ರೆ ಅದರಿಂದ ಏನೇನು ನಮಗೆ ಅಪ್ಲಿಕೇಶನ್ಸ್ ಇದೆ ಅನ್ನೋದನ್ನ ನಾವು ನೆಕ್ಸ್ಟ್ ಇದರಲ್ಲಿ ಕಲಿತಾ ಹೋಗ್ತೀವಿ. ಸೊ ಫಸ್ಟ್ ಅಪ್ಲಿಕೇಶನ್ ಏನಂದ್ರೆ ಅಲ್ಲಿ ನಮಗೆ ಡೆರಿವೇಶನ್, ಅದು ಇದನ್ನ ಕೆಲವು ಸರಿ ಕೇಳಿದ್ದಾರೆ ನಮಗೆ. ಆಕ್ಸಿಯಲ್ ಲೈನ್ ಬಿಟ್ರೆ ಇಕ್ವೆಟೋರಿಯಲ್ ಅದು ಬಿಟ್ರೆ ಗಾಸ್ ಲಾ ಅಪ್ಲಿಕೇಶನ್ 5 ಮಾರ್ಕ್ಸ್ ಅಲ್ಲಿ ಕೇಳಿದ್ದಾರೆ. ಯೂಶುವಲಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಡೆರಿವೇಶನ್. ಏನನ್ನ ಡೆರೈವ್ ಮಾಡ್ಬೇಕು ಅಂದ್ರೆ ಎಕ್ಸ್ಪ್ರೆಷನ್ ವೆರಿ ಈಸಿನೇ ಇದೆ ಅದು. ಫಾರ್ electric field, expression for electric field due to an infinitely, question avare kodtare, don't worry, due to an infinitely long straight uniformly charged wire, uniformly charged wire. ಓಕೆ, ಅಂದ್ರೆ ಎಕ್ಸ್ಪ್ರೆಷನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಯಾವುದಕ್ಕೆ? ಎಲೆಕ್ಟ್ರಿಕ್ ಫೀಲ್ಡ್ ಗೆ. ಅಂದ್ರೆ ಈ ವ್ಯಾಲ್ಯೂ ತೆಗಿಬೇಕು ಅಂತ ನಾವು. ಸೊ ಈ ವ್ಯಾಲ್ಯೂ ತೆಗಿಬೇಕು ಎಲ್ಲಿಂದ ಅಂದ್ರೆ ಡ್ಯೂ ಟು ಅನ್ ಇನ್ಫೈನೆಟ್ಲಿ. ಇನ್ಫೈನೆಟ್ಲಿ ಅಂದ್ರೆ ನಮಗೆ ಗೊತ್ತಾಗ್ತದೆ, ಇನ್ಫೈನೆಟ್ಲಿ ಅಂದ್ರೆ ಏನು, ಅದಕ್ಕೆ ಲಿಮಿಟೇ ಇಲ್ಲ ಅಂತ, ಮುಂದೆ ಹೋಗ್ತಾನೆ ಇರುತ್ತೆ. ಲಾಂಗ್ ಅಂದ್ರೆ ಉದ್ದ ಅಂತ, ಸ್ಟ್ರೇಟ್. ಲಾಂಗ್ ಅಂದ್ರೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ನಿನ್ನೆ ಹೇಳುವಾಗ ಹೇಳಿದ್ದೆ ನಾನು, ಈ ತರ ಲೆಂತ್ ಅಲ್ಲಿ ಹೋದ್ರೆ ನಾವು ಲೀನಿಯರ್ ಅಥವಾ ಲಾಂಗ್ ಅಂತ ಹೇಳ್ತೀವಿ. ಓಕೆ, ಲಾಂಗ್ ಸ್ಟ್ರೇಟ್ ಅದೇನಾಗಿರುತ್ತೆ, ಒಂಥರ ಸ್ಟ್ರೇಟ್ ಆಗಿರುತ್ತೆ, ಉದ್ದ ಇರುತ್ತೆ. ಏನು? ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್. ಯೂನಿಫಾರ್ಮ್ಲಿ ಅಂದ್ರೆ ಏನು, ಒಂದೇ ತರ ಅರೇಂಜ್ ಆಗ್ತಾ ಹೋಗುತ್ತೆ. ಅರ್ಥ ಏನಂದ್ರೆ ಯೂನಿಫಾರ್ಮ್ ಅಂದ್ರೆ ಏನ್ ಗೊತ್ತಾ, ಈಗ ಇಲ್ಲೊಂದು ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ. ಸೊ ಈ ಎರಡರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಈ ಎರಡರ ಮಧ್ಯೆ ಅಷ್ಟೇ ಇರುತ್ತೆ. ಸೊ ಫಸ್ಟ್ ಅಂಡ್ ಸೆಕೆಂಡ್ ಚಾರ್ಜ್ ಮಧ್ಯೆ ದ ಡಿಸ್ಟೆನ್ಸ್ ಬಿಟ್ವೀನ್ ಫಸ್ಟ್ ಅಂಡ್ ಸೆಕೆಂಡ್ ಚಾರ್ಜ್ ಇಸ್ ಸೇಮ್ as that of the distance between second and third charge. ಇವೆರಡರ ಮಧ್ಯೆ ಎಷ್ಟಿರುತ್ತೋ ಸೇಮ್ ಡಿಸ್ಟೆನ್ಸ್ ಇದ್ರೆ ನಾವು ಯೂನಿಫಾರ್ಮ್ ಆಗಿದೆ ಅಂತ ಹೇಳ್ತೀವಿ. ಅದೇ ವೇರಿಯೇಷನ್ ಇದ್ರೆ ಅದನ್ನ ನಾನ್ ಯೂನಿಫಾರ್ಮ್ ಅಂತ ಹೇಳ್ತೀವಿ. ದೂರ ದೂರ ಒಂದ್ ಹತ್ರ ಇರೋದು ಒಂದ್ ದೂರ ಇರೋದು ಇದ್ರೆ ಅದನ್ನ ನಾನ್ ಯೂನಿಫಾರ್ಮ್ ಅಂತೀವಿ. ಹಾಗಾದ್ರೆ ಒಂದು ವೈರ್ ಅನ್ನು ತಗೋತಾರೆ, ಅಲ್ಲಿ ನಾವು ಚಾರ್ಜಸ್ ಅನ್ನ ಹಾಕ್ತಾ ಇದೀವಿ. ಸೊ ಚಾರ್ಜ್ ಇದೆ ಅಂದ್ರೆ ನಮಗೆ ಗೊತ್ತಿದೆ, ಅದ್ರ ಸುತ್ತ ಏನ್ ಬರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಬಂದೇ ಬರುತ್ತಲ್ವಾ. ಈಗ ಅಲ್ಲಿ ಒಂದು ಫ್ಲವರ್ ಇದೆ, ಓಕೆ, ಒಂದು ಯಾವ್ದೋ ಮಲ್ಲಿಗೆ ಹೂವು ಇದೆ ಅಂತ ಅನ್ಕೊಳ್ಳಿ, ಜಾಸ್ಮಿನ್ ಇದೆ. ಅದ್ರ ಸುತ್ತ ಏನಾಗುತ್ತೆ, ನಿಮ್ಗೆ ಸ್ಮೆಲ್ ಬರ್ತಾ ಇದೆ, ಫ್ರಾಗ್ರೆನ್ಸ್ ಸ್ಮೆಲ್ ಬರ್ತಾ ಇದೆ. ಅದೇ ತರ ಯಾವುದೇ ಚಾರ್ಜ್ ಇದೆ ಅಂದ್ರೆ ಅದ್ರ ಸುತ್ತ ಏನಿರುತ್ತೆ, ನಮ್ಗೆ ಫೀಲ್ಡ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕೂಡ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಯ್ತು ನಾರ್ಮಲಿ ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಒಂದಕ್ಕೊಂದು ಕನೆಕ್ಷನ್ಸ್ ಅಷ್ಟೇ ಇದು. ನೆಕ್ಸ್ಟ್, ಹಾಗಾದ್ರೆ ಇದನ್ನ ಡೆರಿವೇಶನ್ಗೆ ಏನ್ ಮಾಡ್ಬೇಕು, ಈಗ ನಾವು ಒಂದು ವೈರ್ ಅನ್ನ ಕನ್ಸಿಡರ್ ಮಾಡ್ಬೇಕು. ನೋಡಿ ಡಯಾಗ್ರಾಮ್. ಸೊ ಲಾಂಗ್ ಸ್ಟ್ರೇಟ್ ಅಂತಾರೆ, ಅಂದ್ರೆ ಉದ್ದ ಬರ್ಕೋಬೇಕು. ಇಲ್ಲಿ ಒಳಗಡೆ ಏನಿದೆ, ಒಂದು ವೈರ್ ಒಳಗಡೆ ಚಾರ್ಜಸ್ ಇದೆ. ಆ ಚಾರ್ಜಸ್ ಏನಾಗಿದೆ, ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಲೀನಿಯರ್ ಅಂದ್ರೆ ಗೊತ್ತಾಗ್ತಾ ಇದೆಲ್ಲ, ಉದ್ದ ಅಂತ ಈ ತರ ಹಿಂಗೆ ಹೋಗ್ತಾ ಇದೆ. ಒಂದು ವೈರ್ ಅನ್ನ ಕನ್ಸಿಡರ್ ಮಾಡಿ, ಆ ವೈರ್ ಒಳಗಡೆ ಏನ್ ಹಾಕಿದ್ದಾರೆ ಅಂದ್ರೆ ಚಾರ್ಜಸ್ ಅನ್ನ ಹಾಕಿದ್ದಾರೆ. ಓಕೆ, ಇದು ವೈರ್. ಇನ್ಫೈನೆಟ್ಲಿ ಅಂದ್ರೆ ನಮಗೆ ಗೊತ್ತಿದೆ, ಅದು ಸುಮ್ಮನೆ ಹೋಗ್ತಾನೆ ಇರುತ್ತೆ. ಬಟ್ ನಮಗೆ ಇಲ್ಲಿ ನಾನು ರೆಫರೆನ್ಸ್ಗೆ ಇಲ್ಲಿವರೆಗೂ ನಿಲ್ಸಿದ್ದೀನಿ ಅಷ್ಟೇ. ಸೊ ಕನ್ಸಿಡರ್ ಆನ್ ಇನ್ಫೈನೆಟ್ಲಿ ಲಾಂಗ್. ಈಗ ನಾವು ಆನ್ಸರ್ ಬರೆಯುವಾಗ ನೋಡಿ ಆಲ್ಮೋಸ್ಟ್ ಇಲ್ಲೇ ಕೊಟ್ಟಿರ್ತಾರೆ ನಾವು ಸೆಂಟೆನ್ಸ್ ಅನ್ನ. ಸೊ ನಾವು ಅದಕ್ಕೆ ಏನ್ ಸೇರಿಸ್ಬೇಕು ಈಗ, ಕನ್ಸಿಡರ್ ಆನ್, ಇಲ್ಲಿರುತ್ತೆ ನೋಡಿ ಇನ್ಫೈನೆಟ್ಲಿ. ಸ್ಮಾರ್ಟ್ ಆಗಿ ಆನ್ಸರ್ ಮಾಡ್ಬೇಕು ನೀವೀಗ, ಇಲ್ಲೇ ಇರುತ್ತೆ ಆನ್ಸರ್. ಕನ್ಸಿಡರ್ ಆನ್ ಇನ್ಫೈನೆಟ್ಲಿ ಲಾಂಗ್ ಸ್ಟ್ರೇಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್. ಅಲ್ಲೇ ಇರುತ್ತೆ ಆನ್ಸರು, ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ ವಿತ್, ಇಲ್ಲಿ ಯಾವ ಡೆನ್ಸಿಟಿ ಬರುತ್ತೆ, ಲೀನಿಯರ್ ಚಾರ್ಜ್ ಡೆನ್ಸಿಟಿ ಬರುತ್ತೆ. ಯಾಕಂದ್ರೆ ಉದ್ದ ಇದೆ, ಅಲ್ಲಿ ಸರ್ಫೇಸ್ ಅಂತ ಬಂದಿತ್ತು ಅಂದ್ರೆ ಓಕೆ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಏರಿಯಾ ಅಂತ ಬಂದ್ರೆ ಸರ್ಫೇಸ್ ಅಂತ ತಗೋಬೇಕು. ಬಟ್ ಇಲ್ಲಿ ಲೆಂತ್ ಇರೋದ್ರಿಂದ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ ವಿತ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಸೊ ಲೀನಿಯರ್ ಚಾರ್ಜ್ ಡೆನ್ಸಿಟಿನ ನಾವ್ ಏನಂತ ಹೇಳ್ತೀವಿ, ಲ್ಯಾಂಬ್ಡಾ ಅಂತ ಹೇಳಿದ್ವಿ. ಚಾರ್ಜ್ ಪರ್ ಯೂನಿಟ್ ಲೆಂತ್ ಅಂತ ಹೇಳಿದ್ವಿ. ಓಕೆನಾ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಲೆಟ್ ಪಿ ಅಂದ್ರೆ ಒಂದು ಪಾಯಿಂಟ್ ಅನ್ನು ತಗೋತಿದ್ದಾರೆ. ಲೆಟ್ ಪಿ ಬಿ ಎ ಪಾಯಿಂಟ್ ಅಟ್ ಎ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್.
ಅದು ಏನಾಗಿರುತ್ತೆ, ಒಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂದ್ರೆ r ಇರುತ್ತೆ. ಎಲ್ಲಿಂದ? ಫ್ರಮ್ ದ ಆಕ್ಸಿಸ್ ಆಫ್ ದಿ ವೈರ್. ನೋಡಿ ನಾನು ಯಾಕೆ ಸೆಂಟೆನ್ಸ್ ಫಸ್ಟ್ ಬರಿತಿದ್ದೀನಿ ಅಂದ್ರೆ ಫಸ್ಟ್ ಸೆಂಟೆನ್ಸ್ ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ಲೆಟ್ ಪಿ ಬಿ ಎ ಪಾಯಿಂಟ್ ಅಂದ್ರೆ ನಾನು ಇಲ್ಲೆಲ್ಲೋ ಒಂದು ಪಾಯಿಂಟ್ ಅಂತ ತಗೊಂಡೆ ಪಿ. ಸೊ ಅದೇನಾಗಿದೆ, ಅಟ್ ಎ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಏನು, ಈ ಲೆಂತ್ಗೆ ಅದೇನಾಗಿರುತ್ತೆ 90 ಡಿಗ್ರಿ ಹಿಂಗಿರುತ್ತೆ, ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಇದನ್ನೇನಂತೀವಿ ನಾವು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಬಿಕಾಸ್ ಲೆಂತ್ ಹಿಂಗಿದೆ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಅಂದ್ರೆ ಆಂಗಲ್ ಬಿಟ್ವೀನ್ ದೆಮ್ ಎಷ್ಟಾಗಿರುತ್ತೆ, 90 ಡಿಗ್ರಿ ಇರುತ್ತೆ. ಇವೆರಡು ಮಧ್ಯೆ ಆಂಗಲ್ ಎಷ್ಟು, 90 ಡಿಗ್ರಿ ಇರುತ್ತೆ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆರ್ ಅಂದ್ರೆ ಇವೆರಡು ಮಧ್ಯೆ ಡಿಸ್ಟೆನ್ಸ್ ಎಷ್ಟಿರುತ್ತೆ, ಆರ್. ಎಲ್ಲಿಂದ? ಫ್ರಮ್ ದ ಆಕ್ಸಿಸ್ ಆಫ್ ದಿ ವೈರ್. ವೈರ್ ಎಲ್ಲಿದೆ? ಇಲ್ಲಿಂದ. ವೈರ್ ಇನ್ ಆಕ್ಸಿಸ್ ಇಲ್ಲಿದೆ. ಸೊ ಇಲ್ಲಿಂದ 90 ಡಿಗ್ರಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆರ್ ಅಲ್ಲಿ ಒಂದು ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಈಗ ನಾನೇನ್ ಮಾಡ್ಬೇಕು, ಇದಷ್ಟರಿಂದನೂ ಈಗ ಇಲ್ಲಿ ಪಾಸಿಟಿವ್ ಚಾರ್ಜಸ್ ಇದೆ. ಸೊ ಚಾರ್ಜ್ ಇದೆ ಅಂದ್ರೆ ನಮಗೆ ಅಲ್ಲಿ ಯೂಶಲಿ ಏನು ಫೀಲ್ಡ್ ಬರುತ್ತೆ. ಸೊ ಹಾಗಾದ್ರೆ ಅಷ್ಟು ಚಾರ್ಜ್ ಇಂದ ಎಷ್ಟು ಫೀಲ್ಡ್ ಬರುತ್ತೆ ಅಂತ. ಈಗ ಒಂದು ಕ್ಲಾಸ್ ರೂಮ್ ಅಂತ ಒಂದು ಬೆಂಚ್ ಅಂತ ಅನ್ಕೊಳ್ಳಿ. ಈಗ ನೀವು ನಿಮ್ ಫ್ರೆಂಡ್ಸ್ ಹಿಂಗೆ ಕುತ್ಕೊಂಡಿರ್ತಾರೆ, ಉದ್ದ ಬೆಂಚ್ ಇದೆ ಅಂತ ಅನ್ಕೊಳ್ಳಿ, ಲೀನಿಯರ್ ಅಂತ ಅನ್ಕೊಳ್ಳಿ. ಸೊ ಈಗ ನಿಮ್ ಒಬ್ಬೊಬ್ರಿಂದನೂ ಮಾರ್ಕ್ಸ್ ಎಷ್ಟು ಬರ್ತಾ ಇದೆ, ಈಗ ನಿಮ್ಮಿಂದ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ, ನೆಕ್ಸ್ಟ್ ನಿಮ್ ಫ್ರೆಂಡ್ ಇಂದ ಎಷ್ಟು, ಟೋಟಲ್ ಬೇಕು ಎಷ್ಟು ನನಗೆ ಅಂತ ನಾನು ನೋಡ್ಬೇಕು, ಚೆಕ್ ಮಾಡ್ಬೇಕು. ನಾನೀಗ ಫಸ್ಟ್ ನಾನು ಏನ್ ಮಾಡ್ಬೇಕು, ಇಲ್ಲೆಲ್ಲೋ ಒಂದ್ ಕಡೆ ಎಷ್ಟು ಬರ್ತಾ ಇದೆ ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಚೆಕ್ ಮಾಡಿ ನೋಡ್ಬೇಕು. ಆಮೇಲೆ ಬಂದಿರೋದನ್ನ ಏನ್ ಮಾಡ್ಬೇಕು, ಆಡ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಯೂನಿಫಾರ್ಮ್ ಅಂದ್ರೆ ಏನು, ಒಂದೇ ತರ ಬರ್ತಾ ಇದೆ. ಈಗ ನಿಮ್ಮಿಂದ ಎಷ್ಟು ಎಫೆಕ್ಟ್ ಫೀಲ್ಡ್ ಬರ್ತಾ ಇದೆ, ನಿಮ್ ಫ್ರೆಂಡ್ ಇಂದನೂ ಅಷ್ಟೇ ಬರುತ್ತೆ. ಬಿಕಾಸ್ ಯು ಆರ್ ಯೂನಿಫಾರ್ಮ್, ಯು ಆರ್ ಬೋತ್ ಆರ್ ಫಸ್ಟ್ ಇಯರ್. ನೀವ್ ಎರಡು ಒಂದೇ ಸೆಕ್ಷನ್ ಒಂದೇ ಇದಾಗಿರೋದ್ರಿಂದ ನಿಮ್ಮಿಂದ ಎಷ್ಟು ಫೀಲ್ಡ್ ಬರ್ತಾ ಇರುತ್ತೋ ನಿಮ್ಮ ಫ್ರೆಂಡ್ ಇಂದನೂ ಅಷ್ಟೇ ಫೀಲ್ಡ್ ಬರ್ತಾ ಇದೆ, ಅದ್ರ ಪಕ್ಕದವರಿಂದನೂ ಅಷ್ಟೇ ಫೀಲ್ಡ್ ಬರುತ್ತೆ. ಸೊ ನಾನೇನ್ ಮಾಡ್ಬೇಕು, ಫಸ್ಟ್ ಒಂದು ಪಾಯಿಂಟ್ ಅಲ್ಲಿ ಚೆಕ್ ಮಾಡ್ಬೇಕು, ಆಮೇಲೆ ಅದನ್ನ ಎಲ್ಲಾ ಇದಕ್ಕೂ ಅಪ್ಲೈ ಮಾಡ್ತಾ ಹೋಗ್ಬೇಕು. ಅಪ್ಲೈ ಅಂದ್ರೇನು, ಆಡ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಅರ್ಥ ಆಯ್ತಾ ಕಾನ್ಸೆಪ್ಟ್ ಏನಂತ? ಸೊ ಫಾರ್ ದಟ್ ಐ ಕನ್ಸಿಡರ್ ದ ಒಂದು ಗಾಷಿಯನ್ ಸರ್ಫೇಸ್ ಅಂತ ತಗೋತಿದ್ದೀನಿ. ಓಕೆ, ಹಾಗಾದ್ರೆ ನನಗೆ ಇಲ್ಲಿ ರೆಫರೆನ್ಸ್ ಏನಿಲ್ಲ ಅಲ್ವಾ, ಸುಮ್ಮನೆ ಇದೊಂದು ಲೈನ್ ಇದೆ, ಉದ್ದ ಒಂದು ವೈರ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಸೊ ನನಗೆ ರೆಫರೆನ್ಸ್ ಬೇಕು, ಯಾಕಂದ್ರೆ ನಾನು ಏರಿಯಾ ಎಲ್ಲ ತಗೋಬೇಕು. ಯಾವ ಏರಿಯಾ ತಗೋಬೇಕು, ಇಲ್ಲಿ ಲೆಂತ್ ಇದೆ, ಏರಿಯಾ ತಗೊಳಕ್ ಆಗಲ್ಲ ನಂಗೆ ಅಲ್ವಾ. ಸೊ ಫಾರ್ ದಟ್ ವಿ ಕನ್ಸಿಡರ್ ದ ಗಾಷಿಯನ್ ಸರ್ಫೇಸ್ ಅಂದ್ರೆ ಒಂದು ಸಿಲಿಂಡ್ರಿಕಲ್ ಗಾಷಿಯನ್ ಸರ್ಫೇಸ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಅಂದ್ರೆ ಇದ್ರ ಸುತ್ತ ಒಂದು ಸಿಲಿಂಡ್ರಿಕಲ್ ಗಾಷಿಯನ್ ಸರ್ಫೇಸ್ ಇದೆ ಅಂತ ನಾವು ಇಮ್ಯಾಜಿನ್ ಮಾಡ್ಬೇಕಷ್ಟೇ. ಓಕೆ, ಇಮ್ಯಾಜಿನ್, ದಿಸ್ ಇಸ್ ಇಮ್ಯಾಜಿನರಿ, ರಿಯಲ್ ಆಗಿ ಇರಲ್ಲ ಈ ತರ ವೈರ್ ಸುತ್ತ, ನೀವ್ ಅನ್ಕೋಬೇಡಿ. ಓಕೆ, ಒಂದು ಗಾಷಿಯನ್ ಸರ್ಫೇಸ್ ಅಂತ ತಗೋತಾ ಇದೀವಿ. ಓಕೆ, ಅದನ್ನ ನಾವು ಸೆಂಟೆನ್ಸ್ ಅಲ್ಲಿ ನಾವು ಹೇಳ್ತಾ ಹೋಗ್ಬೇಕು. ಫಸ್ಟ್ ಪಾಯಿಂಟ್ ಏನು, ಕನ್ಸಿಡರ್ ಇಲ್ಲೇ ಇರುತ್ತೆ, ಆನ್ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ಓಕೆ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ ವಿತ್ ಲೆಂತ್ ಎಷ್ಟಿರುತ್ತೆ, ಅದರದ್ದು ಎಲ್ ಇರುತ್ತೆ. ಓಕೆ, ಒಂದು ಲೆಂತ್ ಅನ್ನ ತಗೋತಾ ಇದೀವಿ, ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಟ್ರೇಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್, ಅದ್ರದ್ದು ಲೀನಿಯರ್ ಡೆನ್ಸಿಟಿ, ಚಾರ್ಜ್ ಡೆನ್ಸಿಟಿ ಎಷ್ಟಿರುತ್ತೆ, ಲ್ಯಾಂಬ್ಡಾ ಇರುತ್ತೆ. ಈಗ ಏನ್ ಮಾಡ್ತಿದ್ದೀನಿ, ಸೆಕೆಂಡ್ ಪಾಯಿಂಟ್ ಒಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಪಿ ಬಿ ಎ ಪಾಯಿಂಟ್. ಅದೇನಾಗಿರುತ್ತೆ, ಅಟ್ ಎ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆರ್, ಎಲ್ಲಿಂದ? ಫ್ರಮ್ ದ ಆಕ್ಸಿಸ್ ಆಫ್ ದಿ ವೈರ್ ಇಂದ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡಿದ್ವಿ, ಇಮ್ಯಾಜಿನ್ ಮಾಡ್ಕೊಂಡ್ವಿ. ಏನ್ ಇಮ್ಯಾಜಿನ್ ಮಾಡ್ಕೊಂಡ್ವಿ, ಸಿಲಿಂಡ್ರಿಕಲ್ ಗಾಷಿಯನ್ ಸರ್ಫೇಸ್ ಅನ್ನ ನಾವು ಇಮ್ಯಾಜಿನ್ ಮಾಡ್ಕೊಂಡ್ವಿ. ಸೊ ಓಕೆನಾ, ಯಾಕೆ ಇಮ್ಯಾಜಿನ್ ಮಾಡ್ಕೊಂಡ್ವಿ ಅಂದ್ರೆ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ಏನ್ ಫೈಂಡ್ ಔಟ್ ಮಾಡ್ಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ಎಷ್ಟು ಫೀಲ್ಡ್ ಬರ್ತಾ ಇದೆ, ಟೋಟಲ್ ಇದರಿಂದ ಎಷ್ಟು ಫೀಲ್ಡ್ ಬರ್ತಾ ಇದೆ, ಒಂದು ಪಾಯಿಂಟ್ ಚೆಕ್ ಮಾಡ್ತೀವಿ. ಬಂದಿರೋದನ್ನ ಆಮೇಲೆ ಸಮೇಷನ್ ಎಲ್ಲಾನು ಆಡ್ ಮಾಡ್ತೀವಿ. ಓಕೆನಾ, ಫಾರ್ ದಟ್ ಇನ್ ಆರ್ಡರ್ ಟು ಫೈಂಡ್ ಔಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ವಿ imagine the cylindrical Gaussian surface. So in order to find out the electric field at a point P ಅಲ್ಲಿ find out ಮಾಡ್ಬೇಕು ಅಂದ್ರೆ we have to imagine the cylindrical Gaussian surface ಅನ್ನ imagine ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಈಗ ಇಲ್ಲೆಲ್ಲೇ ಚೆಕ್ ಮಾಡಿದ್ರು ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಒಂದೇ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿಂದ ಬರ್ತಾ ಇದೆ, ಈ ಪಾಸಿಟಿವ್ ಇಂದ. ಸೊ ಪಾಸಿಟಿವ್ ಚಾರ್ಜ್ ಇದೆ ಅಂದ್ರೆ ಫೀಲ್ಡ್ ಹೆಂಗ್ ಹೋಗುತ್ತೆ, ಫ್ರಮ್ ಪಾಸಿಟಿವ್ ಟು ನೆಗೆಟಿವ್, ರೇಡಿಯಲಿ ಔಟ್ವರ್ಡ್ ಹಿಂಗ್ ಹೋಗುತ್ತೆ. ಫೀಲ್ಡ್ ಹೆಂಗ್ ಹೋಗುತ್ತೆ, ರೇಡಿಯಲಿ ಔಟ್ವರ್ಡ್. ಓಕೆ, ಬಿಕಾಸ್ ಇಲ್ಲಿ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಇಲ್ಲೆಲ್ಲೇ ಫೀಲ್ಡ್ ಅನ್ನ ಚೆಕ್ ಮಾಡಿದ್ರು ಕೂಡ ನನಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಬಿಕಾಸ್ ಇದು ಯೂನಿಫಾರ್ಮ್ ಇರೋದ್ರಿಂದ. ಓಕೆ, ಅಂಡ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ರೇಡಿಯಲಿ ಔಟ್ವರ್ಡ್, ಹಿಂಗ್ ಹೊರಗಡೆ ಹೋಗ್ತಾ ಇರುತ್ತೆ. ಬಿಕಾಸ್ ನೋಡಿ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲಿ ಪಾಸಿಟಿವ್ ಚಾರ್ಜಸ್ ಇದೆ ಅಂದ್ರೆ ರೇಡಿಯಲಿ ಔಟ್ವರ್ಡ್ ಅಲ್ವಾ, ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗ್ ಹೋಗುತ್ತೆ, ರೇಡಿಯಲಿ ಔಟ್ವರ್ಡ್.
ಇಲ್ಲೆಲ್ಲ ಚೆಕ್ ಮಾಡಿದ್ರು ಕೂಡ ಫೀಲ್ಡ್ ಒಂದೇ ತರ ಇರುತ್ತೆ ಬಿಕಾಸ್ ದಿಸ್ ಇಸ್ ಎ ಯೂನಿಫಾರ್ಮ್ ವೈರ್. ಎಲ್ಲೂ ಅಂಕುಡೊಂಕು ಆಗಿಲ್ಲ, ಅದು ಸೊಟ್ಟಿಲ್ಲ, ಸ್ಟ್ರೇಟ್ ಆಗಿದೆ. ಹಾಗಾಗಿ ಈಗ ನಮ್ಗೆ ಸ್ವಲ್ಪ ಸ್ಟೆಪ್ಸ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಡಯಾಗ್ರಾಮ್ ಅರ್ಥ ಆಯ್ತಾ? ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇದೇ ಡೈರೆಕ್ಷನ್ ಅಲ್ಲಿ ಬರಿಲ್ಲ ನಾನು. ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗ್ ಹೋಗ್ತಾ ಇದೆ? ಹಿಂಗೆ ಹೋಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ಬಿಕಾಸ್ ಫೀಲ್ಡ್ ಇಸ್ ರೇಡಿಯಲಿ ಔಟ್ವರ್ಡ್ ವೆನ್ ದ ಪಾಸಿಟಿವ್ ಚಾರ್ಜ್ ಇತ್ತು ಅಂದ್ರೆ ಫೀಲ್ಡ್ ರೇಡಿಯಲಿ ಔಟ್ವರ್ಡ್ ಅಂತ. ಇದನ್ನ ಏನಂತೀನಿ ನಾನು, ಇದರಲ್ಲಿ ಒಂದು ಸ್ಮಾಲ್ ಪಾರ್ಟ್ ಡೆಲ್ಟಾ ಎಸ್ ಅಂತ ತಗೋತೀನಿ. ಓಕೆ, ಇದರಲ್ಲಿ ಒಂದು ಸ್ಮಾಲ್ ಪಾರ್ಟ್ ಅಂದ್ರೆ ಈಗ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಚೆಕ್ ಮಾಡೋದ್ರಿಂದ ನಾನು ಸ್ಮಾಲ್ ಪಾರ್ಟ್ ಅಂತ ಅಂದ್ರೆ ಒಂದು ದೊಡ್ಡ ಹಣ್ಣಲ್ಲಿ ಒಂದು ಸ್ಮಾಲ್ ಪಾರ್ಟ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಇದು ಡೆಲ್ಟಾ ಎಸ್, ಇದು ಇ ಎಲೆಕ್ಟ್ರಿಕ್ ಫೀಲ್ಡ್. ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಇರೋದ್ರಿಂದ ಇದು ರೇಡಿಯಲಿ ಔಟ್ವರ್ಡ್ ಹೊರಗಡೆ ಹೋಗ್ತಾ ಇದೆ. ಇದು ಪಾಯಿಂಟ್, ಇಲ್ಲಿ ಚೆಕ್ ಮಾಡ್ಬೇಕು ನಾನು ಎಷ್ಟು ಫೀಲ್ಡ್ ಬರ್ತಾ ಇದೆ ಅಂತ. ಓಕೆ, ಎಷ್ಟು ಇಲ್ಲಿ ನಮ್ಗೆ ಫ್ಲಕ್ಸ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಿದೆ ಅನ್ನೋದನ್ನ ಚೆಕ್ ಮಾಡ್ಬೇಕು. ಇಷ್ಟ ಅರ್ಥ ಆಯ್ತಾ ನಿಮ್ಗೆ? ಸೊ ನೆಕ್ಸ್ಟ್ ಈಸಿ, ನೆಕ್ಸ್ಟ್ ಸಿಂಪಲ್. ಓಕೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಆಕ್ಚುಲಿ ಎರಡಿದೆ. ಏನಂದ್ರೆ ಈ ಸಿಲಿಂಡರ್ ಅಂದ್ರೆ 2 ಎಂಡ್ ಫೇಸಸ್ ಇದೆ. ಓಕೆ, ಇಲ್ಲಿ ಎಂಡ್ ಫೇಸಸ್ ಇದೆ, ಇಲ್ಲಿ ಸೈಡ್ ಫೇಸಸ್ ಅಂತ ಹೇಳ್ತೀವಿ. ಈ ಹೊರಗಡೆ ಇದೆಲ್ಲ ಇವನ್ನ ಎಂಡ್ ಫೇಸಸ್ ಅಂತ. ಓಕೆ, ಇವನ್ನ ಕರ್ಡ್ ಸರ್ಫೇಸ್ ಅಂತನಾರ ಹೇಳ್ಬೋದು. ಕರ್ವ್ ಅಂದ್ರೆ ಬಿಕಾಸ್ ಹಿಂಗ್ ಅಂತ ಹಿಂಗ್ ಬರಿತೀವಿ, ಕರ್ವ್ ಸರ್ಫೇಸ್. ದಿಸ್ ಇಸ್ ಕರ್ಡ್ ಸರ್ಫೇಸ್. ಇವೆರಡು ಕರ್ಡ್ ಸರ್ಫೇಸ್, ಇವೆರಡು ಏನಿಲ್ಲಿ ಎಂಡ್ ಸರ್ಫೇಸ್ ಅಂತ ಹೇಳ್ತೀವಿ. ಸೊ ಈಗ ನನಗೆ ದ ಫ್ಲಕ್ಸ್ ಥ್ರೂ ಎಂಡ್ ಸರ್ಫೇಸ್, ದ ಫ್ಲಕ್ಸ್ ಥ್ರೂ ಎಂಡ್ ಸರ್ಫೇಸ್ ಎಷ್ಟು ಫ್ಲಕ್ಸ್ ಹೋಗ್ತಾ ಇದೆ? ಫ್ಲಕ್ಸ್ ಫಾರ್ಮುಲಾ ಏನು ನಮಗೆ ಗೊತ್ತಿದೆ. ಯೂಶಲಿ phi is equal to E into delta S ಅಂತ ಹೇಳ್ತೀವಿ. ಡೆಲ್ಟಾ ಎಸ್ ಕಾಸ್ ಥೀಟಾ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ, ದ ಫ್ಲಕ್ಸ್ ಥ್ರೂ ಟು ಎಂಡ್ ಆಫ್ ದಿ ಸಿಲಿಂಡ್ರಿಕಲ್ ಸರ್ಫೇಸ್ ಇಸ್ 0 ಅಂತ ಹೇಳ್ತೀವಿ. ಫ್ಲಕ್ಸ್ ಇಸ್ ಈಕ್ವಲ್ ಟು 0. ಯಾಕೆ 0 ಅಂತ ಅಂದ್ರೆ ಇಲ್ಲಿ ಫೀಲ್ಡ್ ಲೈನ್ಸ್ ಇಲ್ಲಿ ಪಾಸ್ ಆಗಲ್ಲ. ಇಲ್ಲಿ ಎಂಡ್ ಫೇಸಸ್ ಅಲ್ಲಿ, ಈಗ ಸಿಲಿಂಡರ್ ಅಂತ ಅನ್ಕೊಳ್ಳಿ, 2 ಎಂಡ್ ಫೇಸಸ್ ಇರುತ್ತೆ, ಕರ್ಡ್ ಫೇಸಸ್ ಇರುತ್ತೆ. ಬಟ್ ಎಂಡ್ ಫೇಸಸ್ ಅಲ್ಲಿ ಫ್ಲಕ್ಸ್ ಪಾಸ್ ಆಗಲ್ಲ. ಯಾಕಂದ್ರೆ ನಮಗ್ ಗೊತ್ತಿದೆ ಫ್ಲಕ್ಸ್ ಅಂದ್ರೆ ಏನು, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ನಾರ್ಮಲಿ, ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಪಾಸ್ ಆಗ್ಬೇಕು. ಬಟ್ ಇಲ್ಲಿ ಏನಾಗ್ತಾ ಇದೆ, ಪ್ಯಾರಲಲ್ ಆಗಿ ಪಾಸ್ ಆಗ್ತಿದೆ. ಅಂದ್ರೆ ಫೀಲ್ಡು ಹಿಂಗೆ ಹೋಗ್ತಿದೆ, ಏರಿಯಾನು ಹಿಂಗೆ ಹೋಗ್ತಾ ಇದೆ ಅಲ್ವಾ? ಏರಿಯಾನು ಇದೇ ಡೈರೆಕ್ಷನ್, ಫೀಲ್ಡು ಸೇಮ್ ಡೈರೆಕ್ಷನ್. ಈ ತರ ಇದ್ರೆ ನಮಗೆ ಫ್ಲಕ್ಸ್ ಸಿಗಲ್ಲ. ಫ್ಲಕ್ಸ್ ಬೇಕಂದ್ರೆ ಒಂದು ಕಂಡೀಷನ್ ಇದೆ. ಏನು? ಬೋತ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಪರ್ಪೆಂಡಿಕ್ಯುಲರ್, ಸರ್ಫೇಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಹೋಗ್ಬೇಕು. ಅದಕ್ಕೆ ನಾವು ಏನಂತ ಹೇಳ್ತೀವಿ? ವೆರಿ ಸಿಂಪಲ್, ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎಂಡ್ ಗಾಸಿಯನ್ ಸರ್ಫೇಸ್ ಇಸ್ 0 ಬಿಕಾಸ್ ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ is parallel to the end faces. ಅಂದ್ರೆ electric field is parallel to the end faces. ಪ್ಯಾರಲಲ್ ಆಗಿದೆ, ಪರ್ಪೆಂಡಿಕ್ಯುಲರ್ ಆಗಿಲ್ಲ ಎಂಡ್ ಫೇಸ್ ಗೆ ಅಥವಾ ಗಾಸಿಯನ್ ಎಂಡ್ ಸರ್ಫೇಸ್ ಗೆ ಪ್ಯಾರಲಲ್ ಆಗಿದೆ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಫೀಲ್ಡ್ ಲೈನ್ಸ್ ಈ ಎರಡು ಭಾಗದಲ್ಲಿ ಪಾಸ್ ಆಗಲ್ಲ. ಹಾಗಾದ್ರೆ ಎಲ್ಲಿ ಪಾಸ್ ಆಗುತ್ತೆ? ಸೆಕೆಂಡ್ ಪಾರ್ಟ್. ಹಾಗಾದ್ರೆ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಟು ಕರ್ಡ್ ಸರ್ಫೇಸ್. ಹಾಗಾದ್ರೆ ಕರ್ಡ್ ಸರ್ಫೇಸ್ ಅಲ್ಲಿ ಹೆಂಗಿದೆ ಅಂತ. ಓಕೆ, ಇಲ್ಲಿ ನೋಡಿ ಈಸ್ ಇದೆ ಆಕ್ಚುಲಿ. ದ ಎಲೆಕ್ಟ್ರಿಕ್ ಫ್ಲಕ್ಸ್, ಸೊ ಇಲ್ಲಿ ನೀಟಾಗಿ ಬರ್ತಾ ಇಲ್ಲ, ಐ ಥಿಂಕ್ ಏನೋ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಕರ್ಡ್ ಸರ್ಫೇಸ್. ಹಾಗಾದ್ರೆ ಕರ್ಡ್ ಸರ್ಫೇಸ್ ಅಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಿದೆ ಅಂತ ಕೇಳ್ತಾರೆ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ಮುಲಾ ಗೊತ್ತಿದೆ ನಮ್ಗೆ. phi is equal to summation E bar dot delta S bar. ಓಕೆ, ನೆನ್ಪಿಟ್ಕೊಳ್ಳಿ, ದ ಎಲೆಕ್ಟ್ರಿಕ್ ಫ್ಲಕ್ಸ್ ಟು ಎಂಡ್ ಫೇಸಸ್ 0 ಬಿಕಾಸ್ ಇಲ್ಲಿ ಏನಾಗ್ತಿದೆ, ಫೀಲ್ಡ್ ಹಿಂಗೆ ಹೋಗ್ತಿದೆ, ಏರಿಯಾನು ಹಿಂಗೆ ಹೋಗ್ತಾ ಇದೆ. ಬೋತ್ ಆರ್ ಇನ್ ಸೇಮ್ ಡೈರೆಕ್ಷನ್. ಬಟ್ ವಿ ನೋ ದಟ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಮೀನ್ಸ್ ದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ನಾರ್ಮಲಿ ಪರ್ಪೆಂಡಿಕ್ಯುಲರ್ ಹೋಗ್ಬೇಕಿತ್ತು. ಬಟ್ ಅಲ್ಲಿ ಏನಾಗ್ತಿದೆ, ಪ್ಯಾರಲಲ್ ಆಗಿ ಹೋಗ್ತಾ ಇದೆ ಎಂಡ್ ಫೇಸಸ್ ಅಲ್ಲಿ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ 0. ನೆಕ್ಸ್ಟ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಕರ್ಡ್ ಸರ್ಫೇಸ್. ಕರ್ಡ್ ಸರ್ಫೇಸ್ ಅಲ್ಲಿ ಏನಾಗುತ್ತೆ, ಎಷ್ಟು ಬರುತ್ತೆ ಫ್ಲಕ್ಸ್? ಫ್ಲಕ್ಸ್ ಇನ್ ಫಾರ್ಮುಲಾ ನಮಗೆ ಯೂಶಲಿ ಬೇಸಿಕಲಿ ಗೊತ್ತಿದೆ. ಟೋಟಲ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಸಮೇಶನ್ ಇ ಬಾರ್ ಡಾಟ್ ಡೆಲ್ಟಾ ಎಸ್ ಬಾರ್. ಸೊ ಇಲ್ಲಿವರೆಗೂ ಅರ್ಥ ಆಯ್ತಾ ನಿಮ್ಗೆ ಡೆರಿವೇಶನ್? ಯಾಕಂದ್ರೆ ನೆಕ್ಸ್ಟ್ ಸ್ಲೈಡ್ ಕಂಟಿನ್ಯೂ ಮಾಡ್ತೀನಿ ನಾನು.
ಇಲ್ಲಿವರೆಗೂ ಅರ್ಥ ಆಯ್ತಪ್ಪ? ಎನಿವನ್? ಇನ್ನು ಸ್ವಲ್ಪ ಇದೆ, ಬೇಗ ಮುಗಿಸ್ತೀನಿ, ಸ್ವಲ್ಪ ಬೇಗ ರಿಪ್ಲೈ ಮಾಡಿ. ಇಷ್ಟ ಅರ್ಥ ಆಯ್ತು? ಎಸ್, ಸಿಂಪಲ್, ತುಂಬಾ ತಲೆ ಕೆಡ್ಸ್ಕೋಬೇಡಿ. ಸಿಲಿಂಡರ್ ಅಂದ್ರೆ 2 ಫೇಸ್, ಒಂದು ಎಂಡ್ ಫೇಸ್, ಒಂದು ಸೈಡ್ ಫೇಸ್. ಸೊ ಎಂಡ್ ಫೇಸ್ ಅಲ್ಲಿ 0 ಆಗ್ಬಿಡುತ್ತೆ, ಯಾಕಂದ್ರೆ ಅಲ್ಲಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಏರಿಯಾ 2 ಪ್ಯಾರಲ್ ಆಗಿರ್ತಾವ ಅಷ್ಟೇ. ಎಂಡ್ ಫೇಸಸ್ ಗೆ ಎಲೆಕ್ಟ್ರಿಕ್ ಫೀಲ್ಡ್ ಪ್ಯಾರಲ್ ಆಗಿದೆ. ಸೊ ಆತರ ಪ್ಯಾರಲ್ ಆಗಿದ್ರೆ ನಮಗೆ ಫ್ಲಕ್ಸ್ ಬರಲ್ಲ. ಏನಾಗಿರ್ಬೇಕು? ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಸೊ ಪರ್ಪೆಂಡಿಕ್ಯುಲರ್ ಎಲ್ಲಾಗುತ್ತೆ? ಕರ್ಡ್ ಸರ್ಫೇಸ್ ಅಲ್ಲಿ ಆಗುತ್ತೆ. ಸೊ ಇಲ್ಲಿ ಕರ್ಡ್ ಸರ್ಫೇಸ್ ಫಾರ್ಮುಲಾ ಫ್ಲಕ್ಸ್ ಫೈ ಇಸ್ ಈಕ್ವಲ್ ಟು ಸಮೇಷನ್ ಇ ಡಾಟ್ ಡೆಲ್ಟಾ ಎಸ್. ಇದೊಂದು ಈಕ್ವೇಶನ್ ನೆನ್ಪಿಟ್ಕೊಂಡ್ರೆ ಆಯ್ತು ನೀವು. ಓಕೆ, ಸೊ ನೆಕ್ಸ್ಟ್ ನೆನ್ಪಿಟ್ಕೊಳ್ಳಿ, ಈ ಈಕ್ವೇಶನ್ ಏನಿದು? ಎಸ್, the total flux through curved surface is equal to summation E bar dot delta S bar. Very easy ನೋಡಿ. summation ಇಲ್ಲಿ ಏನ್ ಮಾಡ್ತಿದ್ದೀನಿ ನಾನು? ಆಲ್ ಡೆಲ್ಟಾ ಎಸ್ ಅಂತ ಬರಿತೀನಿ, ಬಿಕಾಸ್ ಎಲ್ಲಾ ಡೆಲ್ಟಾ ಎಸ್ ನ ಆಡ್ ಮಾಡಿದಾಗ ನನಗೆ ಟೋಟಲ್ ಏರಿಯಾ ಸಿಗುತ್ತೆ. ಓಕೆ, ಇದೇನು ತುಂಬಾ ಇಲ್ಲ. ಆಲ್ ಡೆಲ್ಟಾ ಎಸ್ ಅಂದ್ರೆ ಏನಂದ್ರೆ ಈ ಎಲ್ಲಾ ಸ್ಮಾಲ್, ಅಂದ್ರೆ ಈಗ ನಾನು ನಿಮಗೆ ಹೇಳಿದ್ನಲ್ಲ, ನಿಮಗೆ ಬಂದಿರೋ ಪಾರ್ಟು, ನಿಮ್ಮ ಬ್ರದರಿಗೆ ಬಂದಿರೋ ಹಣ್ಣು ಎಲ್ಲಾ ಆಡ್ ಮಾಡಿದ್ರೆ ಟೋಟಲ್ ಎಷ್ಟು ಹಣ್ಣಿತ್ತದು, ವಾಲ್ಯೂಮ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಎಲ್ಲಾ ಡೆಲ್ಟಾ ಎಸ್ ನ ಆಡ್ ಮಾಡಿದಾಗ ಏನಾಗುತ್ತೆ? ಟೋಟಲ್ ಎಸ್ ಸಿಗುತ್ತೆ ಅಲ್ವಾ? ಹೇಳಿದ್ದೀನಿ ನಾನು, ಪಾರ್ಟ್ ಕಟ್ ಮಾಡ್ತಿದ್ದೀನಿ. ಇದು ಡೆಲ್ಟಾ ಎಸ್, ಇದು ಡೆಲ್ಟಾ ಎಸ್, ಇದು ಡೆಲ್ಟಾ ಎಸ್, ಇದು ಡೆಲ್ಟಾ ಎಸ್. ಎಲ್ಲಾ ಡೆಲ್ಟಾ ಎಸ್ ನ ಆಡ್ ಮಾಡಿದ್ರೆ ನನಗೆ ಏನ್ ಸಿಗುತ್ತೆ? ಟೋಟಲ್ ಸರ್ಫೇಸ್ ಸಿಗುತ್ತೆ. ಅದನ್ನೇ ನಾವು ಸಮೇಷನ್ ಆಲ್ ಡೆಲ್ಟಾ ಎಸ್ ಅಂತ ಬರಿತಿದ್ವಿ ಅಷ್ಟೇ, ಏನ್ ಕಷ್ಟ ಇಲ್ಲ ಅದ್ರಲ್ಲಿ. ಈ ಡೆಲ್ಟಾ ಎಸ್ ಡಾಟ್ ತೆಗೆದು ಕಾಸ್ ಥೀಟಾ ಅಂತ ಬರಿಬೋದಾ? ಬಿಕಾಸ್ ಡಾಟ್ ಅಂದ್ರೆ ಏನು? ಕಾಸ್ ಥೀಟಾ, ಆಂಗಲ್ ಬಿಟ್ವೀನ್ ದ ಮೀನ್ಸ್ ಕಾಸ್ ಥೀಟಾ. ಹಿಯರ್ ಆಂಗಲ್ ಥೀಟಾ ಎಷ್ಟಿದೆ ಅನ್ನೋದೇ ಇಂಪಾರ್ಟೆಂಟ್. ಈಗ ನೀವ್ ಅನ್ಬೋದು, ಅಂದ್ರೆ ವಾಟ್ ಇಸ್ ದ ಆಂಗಲ್? ಸ್ವಲ್ಪ ಬೇಗ ಹೇಳಿ, 5 ಮಿನಿಟ್ಸ್ ಇದೆ. ಹಾಗಾದ್ರೆ ಆಂಗಲ್ ಎಷ್ಟಿರುತ್ತೆ? ಲಾಸ್ಟ್ ಸ್ಲೈಡ್ ತೋರಿಸ್ತೀನಿ ನಿಮಗೆ. ಹಾಗಾದ್ರೆ ಆಂಗಲ್ ಬಿಟ್ವೀನ್ ಇ ಅಂಡ್ ಡೆಲ್ಟಾ ಎಸ್ ಬಾರ್ ಎಷ್ಟಿರುತ್ತೆ? ಈ ಕೇಸಲ್ಲಿ ಸೈಡ್ ಫೇಸಸ್ ಅಲ್ಲಿ ಪಾಸ್ ಆಗುತ್ತೆ, ಯಾಕಂದ್ರೆ ಪರ್ಪೆಂಡಿಕ್ಯುಲರ್ ಆಗಿದೆ. ಹಾಗಾದ್ರೆ ಆಂಗಲ್ ಬಿಟ್ವೀನ್ ಇ ಅಂಡ್ ಡೆಲ್ಟಾ ಎಸ್ ಎಷ್ಟು ಬರುತ್ತೆ ಕರ್ಡ್ ಸರ್ಫೇಸ್ ಅಲ್ಲಿ? ಯೂಶಲಿ ನೀವೇನ್ ಹೇಳ್ತೀರಾ ಗೊತ್ತಾ? ಐ ನೋ, ಯೂಶಲಿ ನೀವೇನ್ ಹೇಳ್ತೀರಾ? 90 ಡಿಗ್ರಿ ಅಂತ ಹೇಳ್ಬೋದಲ್ವಾ ನೀವು? ಹಾಗಾದ್ರೆ ಸೈಡ್ ಫೇಸಸ್ ಅಲ್ಲಿ ಆಂಗಲ್ ಎಷ್ಟಿರುತ್ತೆ? ಎಂಡ್ ಫೇಸಸ್ ಅಲ್ಲಿ ಏನೋ ಪ್ಯಾರಲ್ ಆಗಿತ್ತು, ಪ್ಯಾರಲ್ ಅಂದ್ರೆ 0 ಅಂತ ಅನ್ಕೊಂಡ್ವಿ. ಸೊ ಅವಾಗ ನಾವು ಅಲ್ಲಿ ಫ್ಲಕ್ಸ್ ಬರಲ್ಲ ಅಂತ ಹೇಳಿದ್ವಿ. ಸೈಡ್ ಫೇಸ್ ಅಲ್ಲಿ 90 ಡಿಗ್ರಿ ಅಂತ ಹೇಳ್ಬಿಡ್ತಾರೆ. ಯಾಕೆ ಹೇಳಿ? ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಮೇಡಮ್, ಫೀಲ್ಡಿಂಗ್ ಇರುತ್ತೆ, ಅದಕ್ಕೆ ಏರಿಯಾ ಹಿಂಗಿರುತ್ತೆ ಅಂತ ಹೇಳ್ತೀರಾ. ಏರಿಯಾ ಹಿಂಗಿರುತ್ತೆ, ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಏರಿಯಾ. ಏರಿಯಾಗೆ ಪರ್ಪೆಂಡಿಕ್ಯುಲರ್ ಏನಾಗಿರುತ್ತೆ? ಫೀಲ್ಡ್ ಇರುತ್ತೆ. ಸೊ ಆಂಗಲ್ ಬಿಟ್ವೀನ್ ದಮ್ ಏನಾಗಿರುತ್ತೆ? 90 ಡಿಗ್ರಿ ಇರುತ್ತೆ ಅಂತ ಹೇಳ್ತೀವಿ. ಬಟ್ ರಾಂಗ್. ಆಂಗಲ್ ಬಿಟ್ವೀನ್ ದಮ್ ಇಸ್ 0, ಬಿಕಾಸ್ ನಾನ್ ಕೇಳ್ತಾ ಇರೋದು ಆಂಗಲ್ ಬಿಟ್ವೀನ್ ಇ ಬಾರ್ ಅಂಡ್ ಡೆಲ್ಟಾ ಎಸ್ ಬಾರ್. ಇಲ್ಲಿ ಆಂಗಲ್ ಬಿಟ್ವೀನ್ ಇ ಅಂಡ್ ಡೆಲ್ಟಾ ಎಸ್ ಇದೆ ಅಷ್ಟೇ. ಡೆಲ್ಟಾ ಎಸ್ ಬಾರ್ ಅಂದ್ರೆ ಏನು? ಏರಿಯಾ ವೆಕ್ಟರ್ ಅಂತ ನೆನ್ಪಿಟ್ಕೊಳ್ಳಿ. ಏರಿಯಾಗೂ ಏರಿಯಾ ವೆಕ್ಟರ್ಗೂ ಡಿಫ್ರೆನ್ಸ್ ಇದೆ. ಏರಿಯಾ ವೆಕ್ಟರ್ ಅಂದ್ರೆ ಡೆಲ್ಟಾ ಎಸ್ ಬಾರ್, ಏರಿಯಾ ಅಂದ್ರೆ ಜಸ್ಟ್ ಡೆಲ್ಟಾ ಎಸ್. ಬೋತ್ ಆರ್ ಪರ್ಪೆಂಡಿಕ್ಯುಲರ್, ಅವೆರಡು 90 ಡಿಗ್ರಿ ಆಗಿರ್ತವೆ. ಸೊ ಈಗ ನೆಕ್ಸ್ಟ್ ಥೀಟಾ ಏನಾಗಿರುತ್ತೆ? ಅಲ್ಲಿ 0 ಡಿಗ್ರಿ ಬರುತ್ತೆ. ಥೀಟಾ ಏನಾಗುತ್ತೆ ಅವಾಗ? 0 ಬರುತ್ತೆ. 1 ಮಿನಿಟ್, ಸ್ಕ್ರೀನ್ ಹೋಗ್ತಾ ಇದೆ, 1 ನಿಮಿಷ. ಸೊ ಥೀಟಾ ಇಸ್ ಈಕ್ವಲ್ ಟು 0 ಬಿಕಾಸ್ ನೋಡಿ ಅಲ್ಲಿ ಇದೇನಿದು? ಡೆಲ್ಟಾ ಎಸ್. ಓಕೆ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನೆನ್ಪಿಟ್ಕೊಳ್ಳಿ, ಇದು ಇ ಬಾರ್, ಇದು ಡೆಲ್ಟಾ ಎಸ್ ಅಷ್ಟೇ. ಬಟ್ ನಮಗೆ ಬೇಕಾಗಿರೋದು ಯಾವುದು? ಆಂಗಲ್ ಬಿಟ್ವೀನ್ ಇ ಬಾರ್ ಅಂಡ್ ಡೆಲ್ಟಾ ಎಸ್ ಬಾರ್. ನೀವ್ ಅನ್ಬೋದು, ಹಾಗಾದ್ರೆ ಡೆಲ್ಟಾ ಎಸ್ ಅಂದ್ರೆ ಏನು? ಏರಿಯಾ. ಇದು ಏರಿಯಾ ವೆಕ್ಟಾರ್. ನೆನ್ಪಿಟ್ಕೊಳ್ಳಿ, ಏರಿಯಾಗೂ ಏರಿಯಾ ವೆಕ್ಟರಿಗೂ ಒಂದೇ ಡಿಫ್ರೆನ್ಸ್ ಏನಂದ್ರೆ ಏರಿಯಾಗೆ ಪರ್ಪೆಂಡಿಕ್ಯುಲರ್ ಆಗಿ ಏರಿಯಾ ವೆಕ್ಟರ್ ಇರುತ್ತೆ. ಓಕೆ, ಹಾಗಾದ್ರೆ ಇವೆರಡು ಏನಾಗ್ತವೆ? ಈಗ ಪ್ಯಾರಲಲ್ ಅಲ್ವಾ? ಶತ್ರುವಿನ ಶತ್ರು ನಮಗೆ ಫ್ರೆಂಡ್ ಆಗ್ತಾನೆ. ಅಂಡರ್ಸ್ಟ್ಯಾಂಡ್? ಗೊತ್ತಾಯ್ತಾ ನಾನು ಹೇಳ್ತಿರೋ ಪಾಯಿಂಟ್ ಏನಂದ್ರೆ? ಅಲ್ಲಿ ಥೀಟಾ ಇಸ್ ಈಕ್ವಲ್ ಟು 0 90 ಡಿಗ್ರಿನಾ? ಬರೀ ಏರಿಯಾ ಆಗಿದ್ರೆ 90 ಡಿಗ್ರಿ ಅಂತ ಹೇಳ್ಬೋದು, ಯಾಕಂದ್ರೆ ಏರಿಯಾಗೆ ಪರ್ಪೆಂಡಿಕ್ಯುಲರ್ ಆಗಿ ಹೋಗಿರುತ್ತೆ. ಬಟ್ ಅಲ್ಲಿ ಏನ್ ಹೇಳ್ತಿದ್ದಾರೆ? ಆಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್ ಅಂತ ಹೇಳ್ತಾ ಇದ್ದಾರೆ. ಏರಿಯಾಗೂ ಏರಿಯಾ ವೆಕ್ಟರ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಏರಿಯಾಗೆ ಪರ್ಪೆಂಡಿಕ್ಯುಲರ್ ಆಗಿ ಏರಿಯಾ ವೆಕ್ಟರ್ ಇರುತ್ತೆ. ಸೊ ಹಾಗಾಗಿ ಅರ್ಥ ಆಯ್ತು? ಬೇಗ ಮೆಸೇಜ್ ಅರ್ಥ ಆಯ್ತಪ್ಪ?
ಸೊ ಅಂಡರ್ಸ್ಟ್ಯಾಂಡ್. ಅಲ್ಲಿ ಥೀಟಾ 0 ಏನಕ್ಕೆ ಬರುತ್ತೆ ಅಂದ್ರೆ ಇದು ಏರಿಯಾ ಅಂದ್ರೆ ಏರಿಯಾಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಏರಿಯಾ ವೆಕ್ಟರ್. ಸೊ ಹಾಗಾಗಿ ಈ ಎರಡು ಏನಾಗಿರುತ್ತೆ ಆಂಗಲ್ ಬಿಟ್ವೀನ್ ಇ ಅಂಡ್ ಡೆಲ್ಟಾ ಎಸ್ ಬಾರಿ 0 ಡಿಗ್ರಿ ಅಂತ. ಓಕೆ, ಸೊ ಹಾಗಾದ್ರೆ ಆಂಗಲ್ ಬಿಟ್ವೀನ್ ದಮ್ ಇಸ್ 0. ಸೊ ಅಲ್ಲಿ ಇ ನ ಹೊರಗಡೆ ತೆಗಿತೀನಿ, ಉಳಿಯೋದೇನು ಸಮೇಶನ್ ಆಲ್ ಡೆಲ್ಟಾ ಎಸ್ ಕಾಸ್ 0 ಇಸ್ 1 ಅಂತ ತಗೋತಿದ್ದೀನಿ. 1 ಇಂಟು ಎನಿಥಿಂಗ್ ಇಸ್ 0 ಅಂತ ಬರುತ್ತೆ. ಉಳಿಯೋದೇನು ಡೆಲ್ಟಾ ಎಸ್ ಉಳಿಯುತ್ತೆ ಬಿಕಾಸ್ ಕಾಸ್ 0 ಇಸ್ 1 ಇಂಟು ಡೆಲ್ಟಾ ಎಸ್ ಇಸ್ ಡೆಲ್ಟಾ ಎಸ್ ಅಂತ ಬರ್ಕೋತಿದ್ದೀನಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಇ ಅಂತ ಹಂಗೆ ಇಟ್ಕೋತಿದ್ದೀನಿ. ನಾನ್ ಹೇಳ್ದೆ ಎಲ್ಲಾ ಏರಿಯಾನ ಆಡ್ ಮಾಡಿದಾಗ ನನಗೆ ಟೋಟಲ್ ಏನ್ ಬರುತ್ತೆ ಎಸ್ ಅಂತ ಬರುತ್ತೆ. ದ ವ್ಯಾಲ್ಯೂ ಆಫ್ ಸಮೇಶನ್ ಆಲ್ ಡೆಲ್ಟಾ ಎಸ್ ಇಂಟು ಡೆಲ್ಟಾ ಎಸ್ ಅಂದ್ರೆ ಎಲ್ಲಾ ಡೆಲ್ಟಾ ಎಸ್ ನ ಎಲ್ಲಾ ಸ್ಮಾಲ್ ಏರಿಯಾನ ಆಡ್ ಮಾಡಿದಾಗ ವಿ ಆರ್ ಗೆಟಿಂಗ್ ದ ಟೋಟಲ್ ಏರಿಯಾ. therefore phi is equal to E into S ಅಂತ ಬರೆದಿದ್ದೀನಿ. ಸೊ phi total flux is equal to E into surface area ಅಂದ್ರೆ ದಟ್ ಗಾಸಿಯನ್ ಸರ್ಫೇಸ್ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ತಗೊಂಡಿರೋದ್ರಿಂದ ಏರಿಯಾ ಎಷ್ಟಿರುತ್ತೆ ಅಂದ್ರೆ 2 pi r into L. ಸೊ ಲಾಸ್ಟ್ ಪ್ರೂಫ್ ಅಲ್ಲಿ ಮಾಡುವಾಗ ಸ್ಪಿಯರ್ ಅಂತ ತಗೊಂಡ್ರೆ 4 pi r square ಅಂತ ತಗೊಂಡ್ರಿ. ಏರಿಯಾ ಆಫ್ ದಟ್ ಸ್ಪಿಯರ್ ಗಾಸಿಯನ್ ಸರ್ಫೇಸ್ ಅಂತ ತಗೊಂಡ್ರಿ. ಇಲ್ಲಿ ಗಾಸಿಯನ್ ಸರ್ಫೇಸ್ ಯಾವುದು ಸಿಲಿಂಡರ್ ಅಂತ ತಗೊಂಡಿರೋದ್ರಿಂದ 2 pi r into L. ಬಿಕಾಸ್ ಇಲ್ಲಿ ನೋಡಿ ಎಂಡ್ ಫೇಸಸ್ ಅಲ್ಲಿ ಈ ತರ ಸರ್ಕಲ್ ಶೇಪ್ ಇರೋದ್ರಿಂದ 2 pi r ಅಂತ ತಗೋತಿದೀವಿ. L ಅಂದ್ರೆ ಲೆಂತ್ ಆಫ್ ದಟ್ ಸಿಲಿಂಡ್ರಿಕಲ್ ಸಿಲಿಂಡರ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದಿ ಇಕ್ವೇಶನ್ ನಂಬರ್ 1 ಅಂತ ತಗೊಂಡು. ಬಟ್ ನಮಗೆ ಗೊತ್ತಿದೆ Q ಇದು ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಚಾರ್ಜ್ ಪರ್ ಯೂನಿಟ್ ಲೆಂತ್ ಅಂತ ಹೇಳ್ತೀವಿ, ಅಥವಾ Q ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಲ್ ಅಂತ ಬರೀತೀವಿ. ಸೊ ಇಲ್ಲಿ ಇದು ಎಲ್ಲಿಂದ ನಿನ್ನೆ ಕ್ಲಾಸ್ ಅಲ್ಲಿ ಮಾಡಿದ್ದೀನಿ, ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು Q ಬೈ ಎಲ್. ಸೊ Q ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಎಲ್ ಅಂತ ಬರೀತೀವಿ. ಓಕೆ, ನೆಕ್ಸ್ಟ್ ಇದನ್ನ ಈಕ್ವೇಶನ್ ಅಲ್ಲಿ ನಾವು ಹಾಕ್ಲಿಕ್ಕೆ ಅದ ತಗೊಂಡಿರೋದು. ನೆಕ್ಸ್ಟ್ ಬೈ ಗಾಸ್ ಲಾ, ಇದು ಈಕ್ವೇಶನ್ 2 ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಬೈ ಗಾಸ್ ಲಾ phi is equal to 1 by epsilon times the total charge. ಈ Q ಬದಲು ಲ್ಯಾಂಬ್ಡಾ ಎಲ್ ಅಂತ ಬರ್ಕೋಬಹುದು. ಅವಾಗ ಈಕ್ವೇಶನ್ ನಂಬರ್ 2 ಆಗುತ್ತೆ. ಸೊ ಅಲ್ಲಿ ಲೆಸ್ ದೆನ್ 1 ಮಿನಿಟ್ ಇದೆ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಇದು ಈಕ್ವೇಶನ್ಸ್ ಹೇಳಿ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಸೊ ಲೆಸ್ ದೆನ್ 1 ಮಿನಿಟ್ ಇದೆ. ಇನ್ನೊಂದ್ಸರಿ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಅನ್ನ ಮತ್ತೆ ಕಂಟಿನ್ಯೂ ಮಾಡಿ.